नमः ओं विष्णुपादाय कृष्णप्रेष्ठाय भूतले श्रीमते जयपताकस्वामिन् इति नामिने नमः आचार्यपादाय हिताय कृपप्रदायिने गौरकथादामोदाय नगरग्रामतारिणे नमः ओं विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिन् इति नामिने नमस्ते सारस्वते देवी गौरवाणी प्रचारिणे निर्विशेष शून्यवादी पाश्चात्य देश तारिणे जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंद हरे कृष्णा 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 हरे 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 राम 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 हरे हरे ओम अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः। मूकं करोति वाचालिं पङ्गं लङ्घायते गिरिं यत्कृपातमहं वन्दे श्रीगुरुं दीनतारिणं परमानन्दमाधवं श्रीचैतन्यमीश्वरं हरि ओं तत्सत्। निमिष ಹರೇ ಕೃಷ್ಣ. ಈ ದಿನದ ಗೀತಾರ್ಥ ಸ್ವಾರಸ್ಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಮತ್ತೊಮ್ಮೆ ಸುಸ್ವಾಗತ. ಈ ದಿನ ನಾವು ಭಗವದ್ಗೀತೆಯ 18ನೇ ಅಧ್ಯಾಯದ ಶ್ಲೋಕ 8 ಅಧ್ಯಯನ ಮಾಡ್ತಿದ್ರಿ. ಈ ಶ್ಲೋಕದ ಅನುವಾದ ಹೀಗಿದೆ: ನಿಯಮಿತ ಕರ್ತವ್ಯಗಳನ್ನು ಕ್ಲೇಶದಾಯಕವೆಂದಾಗಲಿ ದೇಹಾಯಾಸದ ಭಯದಿಂದಾಗಲಿ ಬಿಟ್ಟು ಬಿಡುವವನು ರಾಜಸ ಗುಣದಿಂದ ತ್ಯಜಿಸನೆಂದು ಭಾವಿಸಲಾಗುತ್ತದೆ. ಅಂತಹ ಕರ್ಮದಿಂದ ತ್ಯಾಗದಲ್ಲಿ ಪ್ರಗತಿ ಸಾಧಿಸಲಾಗುವುದಿಲ್ಲ. ಹರಿ ಕೃಷ್ಣ. ನೋಡಿ, ನಿಯಮಿತ ಕರ್ತವ್ಯಗಳ ಬಗ್ಗೆ ಚರ್ಚೆ ಮಾಡ್ತಿದ್ದೀವಿ. ನಿಯಮಿತ ಕರ್ತವ್ಯಗಳು ಅಂದ್ರೆ ಯಾವ್ಯಾವುದು? ನಿಯಮಿತ ಕರ್ತವ್ಯ ಅಂದ್ರೆ ಯಾವ್ಯಾವುದು? ನಾವು ಬೆಳಗ್ಗೆ ಬೇಗ ಏಳೋದ್ರಿಂದ ಹಿಡಿದು ಪ್ರಭುಜಿ ನಾವು ಮಾಡ್ತಕ್ಕಂಥ ಕೆಲಸಗಳೆಲ್ಲ ನಿಯಮಿತ ಕರ್ತವ್ಯ. ನೋಡಿ, 3 ಪದದಲ್ಲಿ ಹೇಳ್ಬೇಕಂದ್ರೆ ಏನದು? 3 ಪದ, 1 2 3. ಕರೆಕ್ಟ್ ಮಾತಾಜಿ. ಯಜ್ಞ 1, ಯಜ್ಞ ದಾನ ತಪಸ್ಸು. ಇವು ನಿಯಮಿತ ಕರ್ತವ್ಯಗಳು. ಅದರಲ್ಲಿ ನೀವು ಹೇಳುವ ಎಲ್ಲವೂ ಬರುತ್ತದೆ. ಅದರಲ್ಲಿ ಯಜ್ಞ ದಾನ ತಪಸ್ಸುಗಳನ್ನ ಬಿಡಬಾರದು, ಅವುಗಳನ್ನು ಮಾಡಬೇಕು. ವಾಸ್ತವವಾಗಿ ಯಜ್ಞ ದಾನ ತಪಸ್ಸುಗಳು ಮಹಾತ್ಮರನ್ನು ಸಹ ಪರಿಶುದ್ಧಗೊಳಿಸುತ್ತವೆ. ಈ ಎಲ್ಲ ಕರ್ಮಗಳನ್ನು ಆಸಕ್ತಿ ಇಲ್ಲದೆ ಮತ್ತು ಫಲಾಪೇಕ್ಷೆ ಇಲ್ಲದೆ ಮಾಡಬೇಕು. ಅವನ್ನು ಕರ್ತವ್ಯ ಎಂದು ಮಾಡಬೇಕು. ಇದು ನನ್ನ ಅಂತಿಮ ಅಭಿಪ್ರಾಯ. ನಿಗದಿತ ಕರ್ತವ್ಯಗಳನ್ನು ಎಂದೂ ತ್ಯಜಿಸಬಾರದು. ಮನುಷ್ಯನು ಮೋಹದಿಂದ ತನ್ನ ನಿಯಮಿತ ಕರ್ತವ್ಯಗಳನ್ನು ಬಿಟ್ಟು ಬಿಟ್ಟರೆ ಅಂತಹ ತ್ಯಾಗವು ತಾಮಸ ಗುಣದಲ್ಲಿ ಮಾಡಿದುದು ಎಂದು ಹೇಳುತ್ತಾರೆ. ನಿಯಮಿತ ಕರ್ತವ್ಯಗಳನ್ನು ಕ್ಲೇಶದಾಯಕವೆಂದಾಗಲಿ ದೇಹಾಯಾಸದ ಭಯದಿಂದಾಗಲಿ ಬಿಟ್ಟು ಬಿಡುವವನು ರಾಜಸ ಗುಣದಿಂದ ತ್ಯಜಿಸಲೆಂದು ಭಾವಿಸಲಾಗುತ್ತದೆ. ಅಂತಹ ಕರ್ಮದಿಂದ ತ್ಯಾಗದಲ್ಲಿ ಪ್ರಗತಿ ಸಾಧಿಸಲಾಗುವುದಿಲ್ಲ. ನೋಡಿ, ಹೀಗೆ ಯಜ್ಞ ದಾನ ತಪ ಮತ್ತೆ ನಿಯಮಿತ ಕರ್ತವ್ಯಗಳು ಅಂದ್ರೆ ಯಜ್ಞ ದಾನ ತಪನೇ ಬದುಕು. ಅದರಲ್ಲೇ ನೀವು ಬೆಳಗ್ಗೆ ಏಳೋದ್ರಿಂದ ರಾತ್ರಿ ಮಲಗುವವರೆಗೂ ಮಧ್ಯದಲ್ಲಿ ಏನೆಲ್ಲ ಚಟುವಟಿಕೆ ಮಾಡಿರ್ತೀರೋ ಅದೆಲ್ಲ ಯಜ್ಞ ದಾನ ತಪ ನಿಯಮಿತ ಕರ್ತವ್ಯಗಳು. ನಮ್ಮ ಏನೆಲ್ಲ ಮಾಡಿರ್ತೀರೋ ಅದೆಲ್ಲ ಯಜ್ಞ ದಾನ ತಪನೇ ಬದುಕಲ್ಲಿ. ಯತ್ ಕರೋಷಿ ಯದ್ ದದಾಶಿ ಯದ್ ಅಶ್ನಾಶಿ ತತ್ ಕುರುಸ್ವ ಮದರ್ಪಣಂ. ನೋಡಿ, ಹಿಂಗೆ ಮಾಡುವಂಥದ್ದು. ಹಂಗೆ ನಿನ್ನೆ ತಾಮಸ ಗುಣದ ಬಗ್ಗೆ ಹೋದ್ರೆ ಇವತ್ತು ರಾಜಸ ಗುಣದ್ದು. ತಾಮಸ ಗುಣದವ್ರು ಏನ್ ಮಾಡ್ತಾರೆ? ಮೋಹದಿಂದ ಕರ್ತವ್ಯಗಳನ್ನ ಬಿಡ್ತಾರೆ. ನೋಡಿ, ಇಲ್ಲಿ ಕ್ಲೇಶದಿಂದ ದೇಹಾಯಾಸ ಅಂತ ಭಯದಿಂದ ನೋಡಿ ಬಿಡುವಂಥದ್ದು. ನೋಡಿ, ಹಿಂಗೆ ನೀವು ಕೃಷ್ಣ ಪ್ರಜ್ಞೆಗೆ ಯಾರಾದ್ರೂ ಆಹ್ವಾನ, ನೀವು ಬನ್ನಿ
ಅಂತ ಹೇಳಿದ್ರೆ ಸಹಜವಾಗಿನೇ ಇದು ತಪನೇ. ಕೃಷ್ಣ ಪ್ರಜ್ಞೆ ಆಚರಿಸುವಂಥದ್ದು ಅದರಲ್ಲಿ ಯಜ್ಞ ದಾನ ತಪಗಳೆಲ್ಲ ಇದ್ದೇ ಇರುತ್ತೆ. ಆ ತಪಸ್ಸಿನ ಬದುಕು. ತುಂಬಾ ತಪಸ್ಸ. ನಿನ್ನೆ ವಿಡಿಯೋದಲ್ಲಿ ನೋಡ್ತಿದ್ವಲ್ಲ, ಜೈನ ಸನ್ಯಾಸಿಗಳು ಬದುಕ್ತಾರಲ್ಲ, ಆ ತರ ತಪಸ್ಸ ಕೃಷ್ಣ ಪ್ರಜ್ಞೆ ಅಂದ್ರೆ? ಅಲ್ಲ ಪ್ರಭು, ಇಲ್ಲ ಪ್ರಭುಜಿ, ಬಹಳ ಈಸಿ ಇದೆ ಪ್ರಭುಜಿ. ಈಸಿ ಇದೆ ಪ್ರಭುಜಿ. ತುಂಬಾ ಸುಲಭ ಮಾಡಬಹುದಾಗಿರುವಂತ ತಪಸ್ಸೆ ಇದು, ತಪಸ್ಸೆ. ಅದಕ್ಕೆ ಅವ್ರು ಯಾಕೆ ಅಂದ್ರೆ ದೇಹಾಲಸ್ಯ, ಕ್ಲೇಶದಾಯಕ ಅಂತ, ಇದು ಕಷ್ಟ ಅಂತ, ಇದು ಸಾಧ್ಯ ಇಲ್ಲ. ನೋಡಿ, ನೀವು ಗಮನಿಸಿರ್ತೀರಿ, ಕೆಲವರು ಕೃಷ್ಣ ಪ್ರಜ್ಞೆಗೆ ಕೆಲವರು ಪ್ರಾರಂಭ ಮಾಡ್ತಾರೆ, ಮುಂದಿನ ಹಂತಗಳು ಕೆಲವೊಂದು ತಪಸ್ಸುಗಳನ್ನು ತಗೋಬೇಕಾಗತ್ತೆ, ತಗೊಳಲ್ಲ, ಬಿಟ್ಬಿಡ್ತಾರೆ. ನೋಡಿದಿರಾ ಈ ತರ? ಬರ್ತಾರೆ, ಹಾ ಪ್ರಭುಜಿ. ಪ್ರಾರಂಭ ಮಾಡ್ತಾರೆ, ಕೆಲವು ಸತಿ ಮುಂದಾಲೋಚನೆ ಮಾಡ್ಬಿಡ್ತಾರೆ. ಭಗವದ್ಗೀತೆ ಕೇಳಿದ್ರೆ ನಾವು ಇಂಥವನ್ನೆಲ್ಲ ಬಿಡ್ಬೇಕಾಗತ್ತೆ, ಇಂಥವುಗೆಲ್ಲ ನಮ್ಗೆ ಅಡ್ಡಿ ಆಗ್ಬಿಡುತ್ತೆ, ಇಷ್ಟ ಆಗಲ್ಲ ನಮ್ಗೆ, ಅದ್ ಭಗವದ್ಗೀತೆ ಬೇಡ ಅಂತಾರೆ. ನೋಡಿ, ಅನರ್ಥ ನಿವೃತ್ತಿ ಅಂತ ನಾವು ಓದಿದೀವಲ್ವಾ? ನೋಡಿ, ಆದೋ ಶ್ರದ್ಧಾ ಸಾಧು ಸಂಘ ಭಜನ ಕ್ರಿಯಾ ಅನರ್ಥ ನಿವೃತ್ತಿ. ನೋಡಿ, ಅಲ್ಲಿ ಅವ್ರು ಯೋಚನೆ ಮಾಡ್ತಾರೆ, ಮುಂದಾಲೋಚನೆ ಮಾಡ್ತಾರೆ. ಈ ಭಗವದ್ಗೀತೆ ಏನಾದ್ರು ಓದಿದ್ರೆ, ಕೇಳಿದ್ರೆ, ನೋಡಿ, ಇಂಥವ್ರ ಸಂಘ ಮಾಡಿದ್ರೆ, ನೋಡಿ, ನಾವು ಇಂಥವೆಲ್ಲ ನಮ್ಮನ್ನ ಬಿಟ್ಟು ಹೋಗ್ಬಿಡ್ತವೆ. ಅದಕ್ಕೇನ್ ಮಾಡೋದು? ಅದನ್ನ ಮುಂದಾಲೋಚನೆ, ಭಕ್ತರ ಸಂಘಕ್ಕೆ ಬರಲ್ಲ, ಭಗವದ್ಗೀತೆನೇ ಕೇಳಲ್ಲ. ನೋಡಿ, ಈ ತರದ್ದು ಯೋಚನೆ ಮಾಡ್ತಾರೆ. ನೋಡಿ, ದೇಹಾಯಾಸದ ಭಯದಿಂದಾಗಲಿ ಅನ್ನುವಂಥದ್ದು. ಸ್ವಲ್ಪ ಆಧ್ಯಾತ್ಮಿಕ ಬದುಕು ಅಂದ್ರೆ ಅದರಲ್ಲಿ ಸ್ವಲ್ಪ ತಪಸ್ಸೆ ಇರುತ್ತೆ. ನೋಡಿ, ಸರಳವಾಗಿರುವಂತ ತಪಸ್ಸುಗಳು, ಮಾಡಕ್ ಆಗದೆ ಇರುವಂತ ತಪಸ್ಸುಗಳಲ್ಲ. ನೋಡಿ, ತಪಸ್ಸಿಲ್ದೆ ಏನೂ ಆಗಲ್ಲ, ಏನೇನೂ ಆಗಲ್ಲ. ನೋಡಿ, ಒಂದು ಮಗುಗೆ ಜನ್ಮ ಕೊಡ್ಬೇಕು ಅಂತಂದ್ರೆ ಅದು ತಪಸ್ಸಲ್ವಾ? ಎಷ್ಟು ತಪಸ್ಸಾಗುತ್ತೆ. ಹೌದು ಪ್ರಭುಜಿ. ಇತ್ತೀಚಿನ ಕಾಲಕ್ಕೆ ಏನ್ ಆಗ್ತಾ ಇದೆ ಅಂದ್ರೆ, ನಿಮ್ಗೆ ವಾಸ್ತವ ಗೊತ್ತಿರ್ಬೇಕು, ಯುವ ಜನತೆ. ನೋಡಿ, ವಿಶೇಷವಾಗಿ ಭಾರತದಲ್ಲೂ ಕೂಡ ಮತ್ತೆ ಪಾಶ್ಚಾತ್ಯ ದೇಶಗಳಲ್ಲಿ ವಿಶೇಷವಾಗಿ ನೋಡಿ, ಯುವಕ ಯುವತಿ ಮದ್ವೆ ಆಗ್ತಾರೆ, ಅವ್ರಿಗೆ ಮಕ್ಕಳು ಬೇಡ ಅಂತ ತೀರ್ಮಾನ ಮಾಡ್ಕೊಂಡಿರ್ತಾರೆ. ಯಾಕೆ? ಅಯ್ಯೋ, ಇಟ್ ಇಸ್ ಎ ಪ್ರಾಬ್ಲಮ್ ಅಂತ, ಕಷ್ಟ ಅಂತ. ಅವ್ರೇ ನೋಡ್ಕೊಳಕ್ ಆಗಲ್ಲ, ಇನ್ ಮಕ್ಕಳನ್ನ ಎಲ್ಲಿ ನೋಡ್ಕೊಳ್ತಾರ ಪ್ರಭು? ನೋಡಿ, ಮಾತಾಜಿಯವ್ರು ಹಿಂಗ್ ಹೇಳ್ತಿದ್ದಾರೆ ನೋಡಿ, ಇದು ನಿಜವಾದಂತ ಮಾತಿದು. ಅವರೇ ನೋಡ್ಕೊಳಕ್ಕೆ ಅವ್ರು ಈಗ ಪರಿಸ್ಥಿತಿ ಹೆಂಗಿದೆ ಅಂದ್ರೆ, ಅವರು ದುಡಿಯುವಂಥದ್ದು ಎಷ್ಟು ಕಡಿಮೆ ಗಳಿಸ್ತಾರೆ ಅಂದ್ರೆ, ಅವರೇ ನೋಡ್ಕೊಳ್ಳೋದಕ್ಕೆ ಬದುಕಕ್ಕೆ ಸಾಕಾಗಲ್ಲ. ಇನ್ನ ಆ ಕಾರಣಕ್ಕೆ ಕೆಲವರು ಮದ್ವೆ ಆಗಲ್ಲ, ಕೆಲವರು ಮದ್ವೆ ಆದವರು ಇನ್ನು ಮಕ್ಕಳು ಬೇಡ, ಯಾಕೆಂದ್ರೆ ಅಷ್ಟು ಆದಾಯ ಬರ್ತಿಲ್ಲ ಅಂತ. ಇವತ್ತಿನ ಬದುಕು ಖರ್ಚು ವೆಚ್ಚಗಳು ನೋಡಿದ್ರೆ ನೋಡಿ, ಆ ರೀತಿ ಇದೇನು ಆಗ್ತಾ ಇದೆ, ಎಲ್ಲವೂ ಹಂಗೆ ಆಗ್ತಾ ಇದೆ. ನೋಡಿ, ಒಂದ್ ಮಗುಗೆ ಒಂದ್ ಸ್ಕೂಲ್ ಫೀಸ್ ಕಟ್ಬೇಕಂದ್ರೆ, ಯಾವ್ದಾದ್ರು ಒಂದು ಸರಿಯಾದ ಒಂದು ಒಳ್ಳೆ ಸ್ಕೂಲ್ ಸೇರಿಸ್ಬೇಕು ಅಂದ್ರೆ 2 ಲಕ್ಷ ರೂಪಾಯಿ ಆಗತ್ತೆ. ಮತ್ತೆ ಟ್ರಾನ್ಸ್ಪೋರ್ಟೇಶನ್ ಅದಕ್ಕೊಂದು ಲಕ್ಷ ಆಗತ್ತೆ. ನೋಡಿ, ಈಗ 3 ಲಕ್ಷ ಆಗತ್ತೆ. ಅವ್ರ ಪಾಪ ಆದಾಯನೇ 3 ಲಕ್ಷ ಇರೋದಿಲ್ಲ ಕೆಲವ್ರಿಗೆ. ನೋಡಿ, ಹಂಗಾಗಿ ಏನ್ ಮಾಡ್ತಾರೆ, ಮಕ್ಕಳೇ ಬೇಡ ಅಂತ. ನೋಡಿ, ಕಷ್ಟ ಅಂತ. ನೋಡಿ, ಮತ್ತೆ ಆ ಮಗುಗೆ ಜನ್ಮ ಕೊಡೋದು, ನೋಡ, ಗರ್ಭಧಾರಣೆ 9 ತಿಂಗಳು, ನೋಡ, ಆಮೇಲೆ ಡೆಲಿವರಿ, ಅಯ್ಯೋ ಬೇಡಪ್ಪ, ಮಗುನೇ ಬೇಡ ಅಂತ. ಈಗ ಈ ತರ ಆಗ್ಬಿಟ್ಟಿದೆ. ಎಷ್ಟೋ ದೇಶಗಳು, ಮುಂದುವರಿದ ದೇಶಗಳು, ಅದು ಜಪಾನ್ ಆಗ್ಲಿ, ಯಾವೆಲ್ಲ ದೇಶಗಳು ತಂತ್ರಜ್ಞಾನದಲ್ಲಿ ತುಂಬಾ ಮುಂದುವರೆದಿದವೋ ಆ ದೇಶಗಳಲ್ಲಿ ನೋಡಿ, ಯುವಕ ಯುವತಿಯರು ಮಕ್ಕಳೇ ಬೇಡ ಅಂತಾರೆ. ಆ ದೇಶದವರು, ಸರ್ಕಾರ ಅವ್ರಿಗೆ ಸವಲತ್ತುಗಳು ಕೊಡೋ ಮಟ್ಟಕ್ಕೆ ಬಂದಿದೆ. ನೀವು ಮಕ್ಕಳು ಪಡ್ಕೊಂಡ್ರೆ ನಿಮ್ಗೆ ಮದ್ವೆ ಆದ್ರೆ ಫಸ್ಟ್ ಮದ್ವೆ ಆಗೋದೆಲ್ಲ ಡೈವರ್ಸ್ ಆಗತ್ತೆ. ನೋಡಿ, ಎಲ್ಲ ಮದುವೆಗಳು ಡೈವರ್ಸ್ ಆಗ್ತವೆ. ನೋಡಿ, 50ಕ್ಕೂ ಹೆಚ್ಚು, 50-60 ನೀವು ಗೂಗಲ್ ಸರ್ಚ್ ಮಾಡ್ಬೋದು, ನೋಡ್ಬೋದು ಬೇಕಿದ್ರೆ. ನೋಡಿ, ಎಷ್ಟು ಪರ್ಸೆಂಟ್ ಹಿಂಗೆ. ಯಾಕೆ ಅಂದ್ರೆ ನೋಡಿ, ಕುಟುಂಬ ಜೀವನ ಅಂತಂದ್ರೆ ನೀವೆಲ್ಲ ಈಗ ಏನ್ ನಡೆಸ್ತಿದ್ದೀರಲ್ಲ, ಇದು ತಪಸ್ಸಿನ ಬದುಕೆ. ನೋಡಿ, ತಪಸ್ಸೆ. ನೀವು ಸಂಸಾರದಲ್ಲಿ ನೀವು ಇನ್ನೂ ಎಲ್ಲ ಬದುಕ್ತಿದ್ದೀರ ಅಂದ್ರೆ ನೀವು ಎಷ್ಟೊಂದು ಸಹಿಸ್ಕೊಂಡು ಹೋಗ್ಲೇಬೇಕಲ್ವಾ? ಪರಸ್ಪರ ಸಂಸಾರ, ಕುಟುಂಬ ಅಂದ್ರೆ ಅದೇ ನೋಡಿ, ಪರಸ್ಪರ ಸಹನೆ, ಸಹಕಾರ, ನೋಡಿ, ಈ ತರದೆಲ್ಲ ಇರುತ್ತೆ. ನೋಡು, ಇದೊಂದು ತಪಸ್ಸು ಬದುಕು. ನೋಡಿ, ಹಂಗೆ ನೋಡಿ, ರೇಟ್ ಆಫ್ ಡೈವರ್ಸ್ ಅಂತ ಕೊಡ್ತೀನಿ ನೋಡ್ರಿ.
ನೋಡಿ ಇನ್ ಯು ಎಸ್ ಅಂತ ಕೊಡ್ತೇನೆ ನೋಡಿ. 2024ರಲ್ಲಿ ಎಷ್ಟು ರೇಟ್ ಅಲ್ಲಿ ಡೈವರ್ಸ್ ಆಗ್ತಾ ಇತ್ತು, ಎಷ್ಟಿದೆ ಇಲ್ಲಿ ಎಸ್ಟಿಮೇಟ್ ಸೇಸ್ 41% of first marriage will end in divorce, as many as 60% of second marriage won't make it, third marriages end in divorce 73% of the time. ನೋಡ್ರಿ ಹಿಂಗೆ ಇದೊಂದು ಫ್ಯಾಕ್ಟ್. ಇದು ನೋಡ್ತಿದ್ದೀರಾ, ಕಾಣಿಸ್ತಿದ್ಯಾ? ಹಾ ಪ್ರಭುಜಿ. ಇದೆ ಪ್ರಭುಜಿ. ನೋಡಿ 41%, 73% ಥರ್ಡ್ ಮ್ಯಾರೇಜಸ್ ಡೈವರ್ಸ್ ಆಗ್ತವೆ. ನೋಡಿ ಹಿಂಗೆ 40, 60, 70 ಯಾಕೆ ಹಿಂಗೆ ಡೈವರ್ಸ್ ಆಗತ್ತೆ ಅಂದ್ರೆ ಸೈಜ್ ತಪ ಜೀವನ, ಸಂಸಾರ, ಕುಟುಂಬ, ಫ್ಯಾಮಿಲಿ ನೋಡಿ ಅಂತಂದ್ರೆ ನೋಡಿ ಒಂದು ತಪಸ್ಸಿನ ಬದುಕಾಗಿರುತ್ತೆ. ನೋಡಿ ಈ ತರದ ದೇಹಾಯಸ, ಕ್ಲೇಶ, ಒಬ್ರಿಗೊಬ್ಬರ ಸಹಕಾರ, ಸಹನೆ ಇತ್ತೀಚಿನ ಪ್ರಸ್ತುತ ಯುವ ಜನತೆಯಲ್ಲಿ ಇಲ್ಲ. ಹಿಂದಿನ ನೋಡಿ ಜನಗಳಿಗೂ ಇವತ್ತಿಗೂ ನೋಡಿ ತುಂಬಾ ವ್ಯತ್ಯಾಸ ಇದೆ ನೋಡಿ. ಹಂಗಾಗಿ ಮಕ್ಕಳು ಬೇಡ ಅಂತಾರೆ ನೋಡಿ. ಯಾಕೆ ಬೇಡ ಅಂದ್ರೆ ನೋಡಿ ಬದುಕು ನೋಡಿ ಹೇಳಿದ್ವಲ್ಲ ನೋಡಿ ಈ ತರದ್ದು ನೋಡಿ. ಹಿಂಗೆ ಬಹಳ ವಿಚಿತ್ರ ಕಡೆಗೆ ಜಗತ್ತು ನೋಡಿ ನಡೀತಾ ಇದೆ ನೋಡಿ. ಭಾರತದಲ್ಲಿ ಅತಿ ಕಡಿಮೆ ಇರುವಂತದ್ದು ಪ್ರಸ್ತುತ ನೀವು ಕಾಣ್ತಿದ್ದೀರಿ 0.01%. ನೋಡಿ 1000 ಜನದಲ್ಲಿ ನೋಡಿ ಒಬ್ರು ಅಲ್ಲ ನೋಡಿ, ಅಷ್ಟು ಕಡಿಮೆ ಭಾರತದಲ್ಲಿ. ನೋಡಿ ಬೇರೆ ಬೇರೆ ದೇಶಗಳಿಗೆ ಹೋದ್ರೆ ನೋಡಿ ಅದು ಜಾಸ್ತಿ ಆಗತ್ತೆ ನೋಡಿ. ಇವು ಕೆಲವು ದೇಶಗಳಲ್ಲಿ ತೋರಿಸಿರುವೆಲ್ಲ ತೀರಾ ಕಡಿಮೆ ಇರುವಂತದ್ದು ನೋಡಿ. ಕೆಲವು ದೇಶಗಳು ಯಾರು ಪಾಶ್ಚಾತ್ಯ ದೇಶ ತಾರಿಣಿಯನ್ ಅಂತ ಓದ್ತೀವಲ್ವಾ ನೋಡಿ, ಅಲ್ಲಿ ಈ ಪಾಶ್ಚಾತ್ಯ ದೇಶಗಳಲ್ಲಿ ಡೈವರ್ಸ್ ರೇಟ್ ಜಾಸ್ತಿ. ಯಾಕೆ? ಅವರ ತತ್ವ ಏನು, ಫಿಲಾಸಫಿ ಏನು ಅಂತಂದ್ರೆ ನೋಡಿ ಮಜಾ ಮಾಡು. ನೋಡಿ ಎಲ್ಲಿ ಮಜಾ ಮಾಡು ಅನ್ನೋದು ಬರುತ್ತಾ ಅಲ್ಲಿ ತಪಸ್ ಬರುತ್ತಾ? ಇಲ್ಲ ಪ್ರಭುಜಿ, ಬರೋದೇ ಇಲ್ಲ ನೋಡಿ. ಯಾಕೆ ಡೈವರ್ಸ್ ಆಗುತ್ತೆ ಅಂತೇಳಿ ನೋಡ್ರಿ, ಇಲ್ಲೊಂದು ಎಸ್ಟಿಮೇಟ್ ಇದೆ US ಅಲ್ಲಿ ನೋಡಿ. ಲ್ಯಾಕ್ ಆಫ್ ಕಮಿಟ್ಮೆಂಟ್ ನೋಡಿ, ಒಬ್ರಿಗೊಬ್ರು ಕಮಿಟ್ಮೆಂಟ್ ಇರೋದಿಲ್ಲ. 75% ಕಾರಣ ಏನು ಅಂತಂದ್ರೆ ಈ ಕಾರಣಕ್ಕಾಗತ್ತೆ. ಕಮಿಟ್ಮೆಂಟ್ ಇರೋದಿಲ್ಲ. ಮದ್ವೆ ಯಾಕೆ ಮಾಡ್ತಾರೆ ಅಂದ್ರೆ ಈ ಕಮಿಟ್ಮೆಂಟ್ ಮಾಡೋದಕ್ಕೋಸ್ಕರ ನೋಡಿ. ಅಲ್ಲಿ ಕಮಿಟ್ಮೆಂಟ್ ಇರೋದಿಲ್ಲ. 75% ಎಲ್ಲ ಇದಕ್ಕೆ ನೋಡಿ. ಇದನ್ನೇ ಇಲ್ಲಿ ಕ್ಲೇಶದಾಯಕ, ದೇಹಾಯಸ ಅಂತ ಹೇಳೋದು ನೋಡಿ. ಹೆಂಡ್ತಿನ ಸಾಕ್ಬೇಕು ನೋಡಿ, ಹೆಂಡ್ತಿ ಗಂಡನಿಗೋಸ್ಕರ, ಗಂಡ ಹೆಂಡ್ತಿಗೋಸ್ಕರ ನೋಡಿ, ತಂದೆ ತಾಯಿ ಮಕ್ಕಳಿಗೋಸ್ಕರ, ಮಕ್ಕಳು ತಂದೆ ತಾಯಿಗೋಸ್ಕರ ನೋಡಿ. ಅಲ್ಲಿ ಪ್ರಾಣಿಗಳ ತರ ಅಮೆರಿಕಾದಲ್ಲಿ ನೀವು ಹೆಂಗೆ ಪ್ರಾಣಿ ಜಗತ್ತಲ್ಲಿ ನೋಡ್ತೀರಲ್ವಾ ನೋಡಿ, ನಾಯಿಗಳು ಮರಿಗಳ ಹಾಕ್ತವೆ. ಮರಿಗಳು ಅವ್ರ ಅಪ್ಪ ಅಮ್ಮನ್ ಸಾಕ್ತವ ಮುಂದೆ ನಾಯಿಗಳು ಇಲ್ಲ ಜೊತೆಗೆ ಇಲ್ಲ ಸಾಕು. ಪ್ರಭು. ಅವು ಹೋಗ್ತವೆ, ಅವು ಬೆಳಿತವೆ, ಅವು ಹೋಗ್ತವೆ ನೋಡಿ. ಇನ್ನೊಂದು ಮರಿ ಹಾಕ್ತವೆ, ಅವು ಹೋಗ್ತವೆ ನೋಡಿ. ಇನ್ನು ತಿರುಗಿ ನೋಡೋದಿಲ್ಲ ನೋಡಿ. ಬರ್ತಾ 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 ಮಾನವ ಸಮಾಜ ನೋಡಿ ಆ ಕಡೆಗೆ ಹೋಗ್ತಾ ಇದೆ ನೋಡಿ. ಪ್ರಭು ಶ್ರೀರಾಮಚಂದ್ರನ ಕತೆ ನೋಡಿ, ಪಿತೃವಾಕ್ಯ ನೋಡಿ, ಇದೆಲ್ಲನೂ ನೋಡಿ ಹಳೆ ಕತೆ. ಭಾರತೀಯ ಸಂಸ್ಕೃತಿ ನೋಡಿ, ಭಾರತೀಯ ಕುಟುಂಬ ವ್ಯವಸ್ಥೆ ಯಾಕೆ ಇಷ್ಟು ಕಡಿಮೆ, ಈ ಡೈವರ್ಸ್ ರೇಟು ಇವೆಲ್ಲವೂ ಈಗ ನೋಡಿದ್ವಲ್ವ ನಾವು ನೋಡಿ. ಜಗತ್ತಲ್ಲಿ ಅತ್ಯಂತ ಕಡಿಮೆ ಡೈವರ್ಸ್ ರೇಟ್ ಇರುವಂತದ್ದು ಭಾರತದಲ್ಲಿ. ಯಾಕೆ ಅಂದ್ರೆ ಇವತ್ತಿನ ಶ್ಲೋಕ, ನಿಯಮಿತ ಕರ್ತವ್ಯಗಳನ್ನು ಕ್ಲೇಶದಾಯಕವೆಂದಾಗಲಿ ದೇಹಾಯಾಸದ ಭಯದಿಂದಾಗಲಿ ಬಿಟ್ಟು ಬಿಡುವವನು ರಾಜಸ ಗುಣದಿಂದ ತ್ಯಜಿಸಿದನೆಂದು ಭಾವಿಸಲಾಗುತ್ತದೆ. ಅಂತಹ ಕರ್ಮದಿಂದ ತ್ಯಾಗದಲ್ಲಿ ಪ್ರಗತಿ ಸಾಧಿಸಲಾಗುವುದಿಲ್ಲ ನೋಡಿ. ನಮ್ಗೆ ರಾಮಾಯಣ, ಮಹಾಭಾರತ ಇವೆಲ್ಲ ಆದರ್ಶಗಳಿದಾವೆ ನೋಡಿ. ಹಂಗಾಗಿ ನಮಗೆ ಇವೆಲ್ಲವ ನಿಯಮಿತ ಕರ್ತವ್ಯಗಳು ನೋಡಿ, ಒಂದು ಕುಟುಂಬದಲ್ಲಿ ಏನೇನೆಲ್ಲ ಮಾಡ್ಬೇಕು ಇದೆಲ್ಲ ನಮಗೆ ಜೀವನದಲ್ಲೇ ಬದುಕಲ್ಲೇ ಬಾಲ್ಯದಿಂದನೇ ನೋಡಿ ಆದರ್ಶವಾಗಿ ನೋಡಿ ಗಾಢವಾಗಿದೆ ನೋಡಿ. ಹಂಗಾಗಿ ನೀವು ಈ ತರದೊಂದು ನೋಡ್ಬೋದು ನೋಡಿ. ಅಲ್ಲಿ ಅಮೆರಿಕ ದೇಶದಲ್ಲಿ ಲ್ಯಾಕ್ ಆಫ್ ಕಮಿಟ್ಮೆಂಟ್, ಅವ್ರು ಒಬ್ರಿಗೊಬ್ರು ಕಮಿಟ್ಮೆಂಟೇ ಇರೋದಿಲ್ಲ. ನಾನು ನಿನ್ಗೋಸ್ಕರ ಬದುಕ್ತೀನಿ, ನೀನು ನನ್ನಗೋಸ್ಕರ ಬದುಕು ನೋಡಿ. ಈ ತರದೆಲ್ಲ ಏನೂ ಇಲ್ಲ. ಮಕ್ಕಳು ತಂದೆ ತಾಯಿಗಳಿಗೋಸ್ಕರ ಬದುಕಲ್ಲ ನೋಡಿ, ಗಂಡ ಹೆಂಡತಿಗೋಸ್ಕರ ಬದುಕಲ್ಲ, ಹೆಂಡತಿ ಗಂಡನಿಗೋಸ್ಕರ ಬದುಕಲ್ಲ. ಮತ್ತೆ ಏನಕ್ಕೋಸ್ಕರ ಬದುಕ್ತಾರೆ ಅವರು? ಎಂಜಾಯ್ ಮಾಡಕ್ ಪ್ರಭುಜಿ. ಲೈಫ್ ಎಂಜಾಯ್ ಮಾಡ್ಕೊಂಡು ಎಂಜಾಯ್ ಮಾಡಿ. ಅದನ್ನೇ ರೂಪಾದ್ರ ಆಹಾರ ನಿದ್ರ ಭಯಮೈತುನಂಚ.
ಹಾ, ಎಕ್ಸಾಕ್ಟ್ಲಿ. ನೋಡಿ ಹಿಂಗೆ ಅದೇನಾಗ್ತಾ ಇದೆ ಅಂದ್ರೆ ರೂಪಾದ್ರು ಇಂಥವ್ರಿಗೆ ನೋಡಿ ಪಾಶ್ಚಾತ್ಯ ದೇಶ ತಾರಿಣಿ ಅಂದ್ರೆ ಇಂಥವ್ರನ್ನೆಲ್ಲರಿಗೂ ನೋಡಿ ನೋಡಿ ಒಳ್ಳೆ ವೈದಿಕ ಸಂಸ್ಕಾರಗಳು ಕೊಟ್ಟು ಅವ್ರನ್ನ ಉದ್ಧಾರ ಮಾಡ್ತಿದ್ದಾರೆ ಅಂತ ಅದ್ರ ಅರ್ಥ. ನೋಡಿ ಇನ್ಫಿಡೆಲಿಟಿ ನೋಡಿ ಒಬ್ರಿಗೊಬ್ರು ನೋಡಿ ಅನೈತಿಕ ಸಂಬಂಧಗಳು ಇನ್ಫಿಡೆಲಿಟಿ ಅಂದ್ರೆ ನೋಡಿದ್ರೆ 60% ಅಲ್ಲಿ ಮದುವೆ ಆಗಿರೋರೆಲ್ಲ 60% ನೋಡಿ ಅನೈತಿಕ ಸಂಬಂಧಗಳೇ. ಇದು ಒಂದು ರೀತಿ ನಾಯಿ ಬೆಕ್ಕುಗಳ ತರ ಅಂತ ಪ್ರಭುಪಾದರು ಹೇಳ್ತಾರೆ. ಅವ್ರ ಪುಸ್ತಕಗಳಲ್ಲಿ ಓದಿದ್ರೆ ನೀವು ಈ ಪದ ಬರುತ್ತೆ. ನೋಡಿ ಒಬ್ರಿಗೊಬ್ರು ಕಮಿಟ್ಮೆಂಟ್ ಇರಲ್ಲ. ನೋಡಿ ಅನೈತಿಕ ಸಂಬಂಧಗಳು, ಇನ್ಫಿಡೆಲಿಟಿ, ಎಂಜಾಯ್ ಮಾಡು. ನೋಡಿ ಇರೋದೇ ಎಂಜಾಯ್ ಮಾಡಕ್ಕೆ. ನೋಡಿ ಹಿಂಗೆ ನೋಡಿ ಇರ್ರೆಕಾನ್ಸಿಬಲ್ ಡಿಫ್ರೆನ್ಸಸ್ ತುಂಬಾ ವ್ಯತ್ಯಾಸ ಇರುತ್ತೆ. ಒಬ್ರಿಗೊಬ್ರು ಅರ್ಥನೂ ಮಾಡ್ಕೊಳಲ್ಲ. ನೋಡಿ ಸಹಕಾರನೂ ಇಲ್ಲ, ಸಹನೆನೂ ಇಲ್ಲ. ನೋಡಿ ನೋಡಿ ಹಂಗೆ ಮ್ಯಾರಿಂಗ್ ಟೂ ಯಂಗ್. ನೋಡಿ ಅವರು ಆ ಅಮೆರಿಕದಲ್ಲಿ ಹೆಂಗೆ ಅಂತಂದ್ರೆ 16, 17, 18 ವರ್ಷಗಳಿಗೆ ನೋಡಿ ಅವ್ರಿಗೆಲ್ಲನೂ ಆಲ್ಮೋಸ್ಟ್ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ಸ್ ಇಲ್ಲದೆ ಇರೋರೇ ಇರೋದಿಲ್ಲ ಅಲ್ಲಿ. ಸ್ಕೂಲ್ ಕಾಲೇಜುಗಳಲ್ಲೇ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ಸ್ ಅಂತ ಶುರು ಆಗ್ತಾರೆ. ನೋಡಿ ಹಂಗೆ ಆ ಒಂದು ಒತ್ತಡದಲ್ಲೇ ಅವ್ರ ಮದುವೆ ಆಗ್ಲೇಬೇಕಾಗತ್ತೆ. ನೋಡಿ ಅಥವಾ ಲಿವಿಂಗ್ ಟುಗೆದರ್ ಅನ್ನೋ ತರ ಆಗ್ಬಿಡುತ್ತೆ. ಫೈನಾನ್ಷಿಯಲ್ ಹಾರ್ಡ್ಶಿಪ್ಸ್ ನೋಡಿ ಕಷ್ಟ ಸಾಕಕ್ಕಾಗಲ್ಲ. ನೋಡಿ ಹಿಂಗೆ ನೋಡಿ ಹಂಗೆ ಈ ರೀತಿ ಸಬ್ಸ್ಟೆನ್ಸ್ ಅಬ್ಯೂಸ್ ನೋಡಿ ಗಂಡ ಹೆಂಡತಿಗೆ ಹೊಡಿಯೋದು, ಹೆಂಡತಿ ಗಂಡನ್ಗೆ ಹೊಡಿಯೋದು, ನೋಡಿ ಡೊಮೆಸ್ಟಿಕ್ ವೈಲೆನ್ಸಸ್ ನೋಡಿ ಈ ತರದ್ದೆಲ್ಲ ಕಾರಣಗಳನ್ನ ಎಲ್ಲ ಅಧ್ಯಯನ ಮಾಡಿದ್ದಾರೆ. ನೋಡಿ ಹೈಯೆಸ್ಟ್ ರೇಟ್ ಆಫ್ ಡೈವರ್ಸ್ಗಳನ್ನೆಲ್ಲನೂ ಇಲ್ಲಿ ನೋಡ್ಬೋದು. ಪ್ರತಿ 1000 ಜನಕ್ಕೆ ನೋಡಿ ಇಷ್ಟು ಜನಗಳು ಡೈವರ್ಸ್ ತಗೊಳ್ತಾರೆ ಅಂತ. ಹೈಯೆಸ್ಟ್ ರೇಟ್ ಡೈವರ್ಸ್ ರೇಟ್ ಕಂಟ್ರಿ ನೋಡಿ ಕೆಲವೆಲ್ಲ ಈ ತರದಿದೆ. ನೋಡಿ ನಾನು ಯಾಕೆ ಇದನ್ನೆಲ್ಲ ತಗೊಂಡಿಲ್ಲಿ ಹೇಳೋ ಸಂದರ್ಭ ಅಂತಂದ್ರೆ ನೋಡಿ ಯುರೋಪ್ ಅಲ್ಲಿ ಹೈಯೆಸ್ಟ್ ಇದೆ. ಹಿಂಗೆ ಯಾಕೆಂದ್ರೆ ಈ ತರ ಜನ ಅಲ್ಲಿ ಬದುಕುವಂತ ವ್ಯವಸ್ಥೆಗಳು ಹಿಂಗೆ ನೋಡಿ ಹಿಂಗೆ ಒಂದು ಕಥೆ ಬರುತ್ತೆ ನಿಮ್ಗೆ, ನೀವೆಲ್ಲ ಕೇಳಿರ್ತೀರಿ. ಈ ಆತ್ಮದೇವನ ಕತೆ ಕೇಳಿದಿರಾ? ಶ್ರೀಮದ್ ಭಾಗವತ ಹೇಳ್ಬೇಕಂದ್ರೆ ಆತ್ಮದೇವನ ಕತೆ ಹೇಳ್ತಾರೆ. ಏನಂತ ಹೇಳುತ್ತೆ ಆತ್ಮದೇವನ ಕತೆ? ಇದನ್ನ ನಾವು ತುಂಬಾ ಸತಿ ಇದನ್ನ ಚರ್ಚೆ ಮಾಡಿದೀವಿ, ಅದಕ್ಕೋಸ್ಕರ ಕೇಳ್ತೀವಿ. ಗೋಕರ್ಣ ಮತ್ತೆ ದುಂದುಕಾರಿ. ಗೋಕರ್ಣ ಮತ್ತೆ ದುಂದುಕಾರಿ ಕಥೆಯಲ್ಲಿ ಏನಾಗತ್ತೆ? ಅವ್ರು ಆತ್ಮ ಆಗಿರ್ತಾರೆ ಪ್ರಭುಜಿ. ಅಪ್ಪ ಅಮ್ಮನ್ಗೆ ಜಾಸ್ತಿ ಅಯ್ಯೋನಿಸ್ತಾ ಇರ್ತಾನೆ. ಅವನು ವೇಶ್ಯಗಳನ್ನೆಲ್ಲ ಇಟ್ಕೊಂಡಿರ್ತಾನೆ, ದುಡ್ಡುಗಾಗಿ ಎಷ್ಟೋ ಇದ್ ಮಾಡಿರ್ತಾನೆ ಪ್ರಭುಜಿ. ಹಂಗಾಗಿ ಅಂದ್ರೆ ಫಸ್ಟು ಅವ್ರಿಗೆ ಮಕ್ಳಿರಲ್ಲ. ಅವನ್ ಮಕ್ಳಿಲ್ದಿದ್ದಾಗ ಒಬ್ಬರನ್ನ ಋಷಿಗಳನ್ನ ಕೇಳಿ ಒಂದು ಮಾವಿನ ಹಣ್ಣನ್ ತಗೊಂಡಿರ್ತಾನೆ. ಅದನ್ನ ಹೆಂಡತಿ ಕೊಟ್ಟು ಇದನ್ನ ತಿನ್ನು, ನಮಗ್ ಮಕ್ಳಾಗ್ತವೆ ಅಂತ ಹೇಳ್ತಾರೆ ಪ್ರಭುಜಿ. ಅವಳು ನನ್ಗ ಅದನ್ನ ಆ ಗರ್ಭಧಾರಣೆ ಮಾಡ್ಕೊಳಕ್ ಆಗಲ್ಲ, ಅದನ್ನ 9 ತಿಂಗಳು ಎತ್ಕೊಂಡು ನಾನ್ ಯೌವನ ಎಲ್ಲ ಕಳ್ಕೊಂತೀನಿ ಅಂತ ಅವಳು ಅದನ್ನ ಇಷ್ಟಪಡಲ್ಲ. ಅವಳು ಗರ್ಭಿಣಿ ಆಗಕ್ಕೆ ಇಷ್ಟಪಡಲ್ಲ. ಅದನ್ನ ಅವಳು ತಂಗಿ ತಂಗಿ ನೀನು ಮಾಡು ಅಂತ ಹೇಳಿರ್ತಾಳೆ. ಅಂದ್ರೆ ಆ ಮೂಮೆಂಟ್ ಅಲ್ಲಿ ಅವಳು ಗರ್ಭಿಣಿ ಆಗಿರ್ತಾಳೆ. ಮತ್ತೆ ಪ್ರಭುಜಿ ಆ ಹಣ್ಣನ್ನ ಏನ್ ಮಾಡಿರ್ತಾಳೆ ಅಂದ್ರೆ ಒಂದು ಹಸು ಕೊಡ್ತಾಳೆ. ನೋಡೋಣ, ಟ್ರೈ ಮಾಡೋಣ, ನನ್ ಗಂಡ ಹೇಳಿದ್ದು ಋಷಿ ಮುನಿಗಳು ಹೇಳಿದ್ದು ಕರೆಕ್ಟಾ ತಪ್ಪ ಅಂತಂದು ಆ ಹಣ್ಣನ್ನ ಹಸು ಕೊಟ್ಟಿರ್ತಾಳೆ. ಆ ಹಸು ಆ ಹಣ್ಣನ್ ತಿಂದು ಅದು ಗರ್ಭ ಆಗುತ್ತೆ ಪ್ರಭುಜಿ. ಇವಳು ಅದನ್ನ ಗರ್ಭ ಸುಮ್ನೆ ಹೊಟ್ಟೆಲಿ ಒಂದ್ ಸ್ವಲ್ಪ ಅದೇ ಇವಾಗ ಟಿವಿಯಲ್ಲೆಲ್ಲ ತೋರಿಸ್ದಂಗೆ ಅದೇ ತರ ಮೇಂಟೈನ್ ಮಾಡ್ತಿರ್ತಾಳೆ, ನಾನು ಗರ್ಭಿಣಿ ಆಗಿದ್ದೀನಿ ಅಂತ. ಅದೇ ಇದ್ರಲ್ಲಿ ತಂಗಿನೂ ಮಗು ಆಗುತ್ತೆ. ಅಲ್ಲಿ ಹಸುಗುನು ಮಗು ಆಗುತ್ತೆ. ಅಂದ್ರೆ ಅದು ಹಸು ಕರು ತರ ಹಾಕಿರಲ್ಲ, ಅದು ಒಂದು ಇದ್ರ ಮನುಷ್ಯನ ರೂಪನೇ ಪಡೆದಿರುತ್ತದೆ. ಅಂದ್ರೆ ಕಿವಿ ಮಾತ್ರ ಅಗ್ಲ ಇರುತ್ತೆ ಪ್ರಭುಜಿ. ಅದು ಒಂದು ಗೋಕರ್ಣ, ಆ ತಂಗಿ ಮಗ ಗೋಕರ್ಣ, ಇದು ದುಂದುಬಿ ಅಲ್ವಾ ಪ್ರಭುಜಿ? ನನಗೆ ಇಷ್ಟೇ ಗೊತ್ತಿರ. ಹಸುದು ಮಗು ಗೋಕರ್ಣ, ತಂಗಿ ಮಗ ದುಂದುಕಾರಿ ಅಂತ ಹೆಸರಿಟ್ಟಿರ್ತಾರೆ. ಅವನು ಹೆಸರಿಗೆ ತಕ್ಕಂತೆ ಅವನು ಕೆಟ್ಟ ಕೆಲ್ಸಗಳನ್ನೆಲ್ಲ ಮಾಡ್ತಾ ಇರ್ತಾರೆ. ಮತ್ತೆ ಅವ್ರ ತಾಯಿನೂ ತುಂಬಾ ಸಪೋರ್ಟ್ ಮಾಡ್ತಾ ಇರ್ತಾರೆ. ಕೊನೆಗೆ ಒಂದಿನ ತಂದೆ ತಾಯಿನೇ ಹೊರಗಡೆ ಹಾಕ್ತಾರೆ ಅವರು ಹಣಕ್ಕೋಸ್ಕರ ವೈಶ್ಯರ ಸಂಘ ಮಾಡಿ. ಮತ್ತೆ ಆ ವೈಶ್ಯರು ಏನ್ ಮಾಡ್ತಾರೆ,
ಇವ್ರ ಹತ್ರ ಹಣ ಇರೋವರೆಗೂ ಇವ್ರ ಜೊತೆ ಇರ್ತಾರೆ. ಆಮೇಲೆ ಇವ್ರನ್ನು ಹೊರಗಡೆ ಹಾಕಿ ಮತ್ತೆ ಒಂದಿನ ಅವನ ಹತ್ರ ಹಣ ಇಲ್ಲ ಅಂದಾಗ ಅವ್ರನ್ನ ವಿಷ ಕೊಟ್ಟು ಸಾಯಿಸ್ಬಿಡ್ತಾರೆ. ಅವಾಗ ಅವನು ಆತ್ಮ ಪ್ರೇತವನಾಗಿ ಅಲಿತಾ ಇರ್ತಾನೆ. ಮತ್ತೆ ಈ ಗೋಕರ್ಣ ಅನ್ನೋನು ಇದನ್ನೆಲ್ಲ ನೋಡಕ್ಕಾಗ್ದಿರ ಅವ್ರು ತೀರ್ಥಯಾತ್ರೆಗೆ ಹೋಗಿರ್ತಾರೆ. ಅಲ್ಲಿಂದ ಬಂದ ಮೇಲೆ ಕೇಳ್ತಾರೆ, ಈ ತರ ಎಲ್ಲ ನಡೀತಾ ಇದೆ, ನಿಮ್ ತಮ್ಮ ಇಷ್ಟೆಲ್ಲ ಮಾಡ್ದಂತ ಗ್ರಾಮಸ್ಥರು ಹೇಳಿದಾಗ ಅವರು ಕೆಲವು ಸಲಹೆ ಕೊಡ್ತಾರೆ, ಭಾಗವತ ಸಪ್ತಾಹ ಮಾಡಿ ಅವ್ರಿಗೆ ಮೋಕ್ಷ ಸಿಗುತ್ತೆ ಅಂತ. ಅವಾಗ ಭಾಗವತ ಸಪ್ತಾಹ ಮಾಡಿದಾಗ ಅದನ್ನ ಕೇಳಿ ಅವರು ಆತ್ಮ ಪ್ರೇತದಿಂದ ಬಿಡುಗಡೆ ಹೊಂದಿ ಹೋಗ್ತಾರೆ. ಹೌದು, ತುಂಬಾ ಅಂದ್ರೆ ಧನ್ಯವಾದ. ಅಲ್ಲೆಲ್ಲ ಕುತ್ಕೊಂಡಿರೋ ಹತ್ರ ಇವ್ರೊಬ್ರೇ ಪ್ರಭುಜಿ ಅವ್ರಿಗೆ ಮುಕ್ತಿ ಸಿಗೋದು. ಅಂದ್ರೆ ಯಾಕಂದ್ರೆ ಅವ್ರ ಅಷ್ಟು ಶ್ರದ್ಧೆಯಿಂದ ಕೇಳಿರ್ತಾರಂತೆ ಆ ಗೋಕರ್ಣ ಅನ್ನೋರು. ಕೇಳಿರ್ತಾರೆ. ತುಂಬಾ ಚೆನ್ನಾಗಿ ಕೇಳಿರೋದ್ರಿಂದ ಅವ್ರೊಬ್ರೇ ಹೋಗ್ತಾರಂತೆ. ಅಷ್ಟು ಜನ ಕೇಳ್ತಾ ಇರ್ತಾರಂತೆ, ಅವ್ರು ಯಾರು ಹೋಗಲ್ವಂತೆ, ಇವ್ರೊಬ್ರೇ ಹೋಗ್ತಾರಂತೆ. ಅವಾಗ ಎಲ್ಲ ಜನ ಕೇಳ್ತಾರೆ, ಯಾಕೆ ನಮ್ಗೆಲ್ಲ ಮುಕ್ತಿ ಸಿಕ್ಕಿಲ್ಲ ಅವ್ರಿಗೆ ಮಾತ್ರ ಸಿಕ್ತು ಅಂದ್ರೆ ಅಷ್ಟು ಶ್ರದ್ಧೆ ವಿನಯದಿಂದ ಅವ್ರು ಕೇಳಿರ್ತಾರೆ. ಮತ್ತೆ ಇನ್ನೊಂದ್ಸಲ ಮಾಡ್ತಾರಂತೆ ಗೋಕರ್ಣ ಜನಗಳಿಗೋಸ್ಕರ. ಮತ್ತೆ ಅವಾಗ ಎಲ್ಲರೂ ಅದನ್ನ ಆಲಿಸಿ ಮತ್ತೆ ಎಲ್ಲಾ ಜನಗಳು ಕೂಡ ಇದಾಗ್ತಾರೆ, ಮೋಕ್ಷಕ್ಕೆ ಹೋಗ್ತಾರೆ ಅಂತ ಹೇಳ್ತಾರೆ. ನೋಡಿ, ವಿಶೇಷವಾಗಿ ಈ ಕತೆ ಪಿತೃಪಕ್ಷದಲ್ಲಿ ಕೇಳೋದು. ನೋಡಿ, ಪಿತೃಪಕ್ಷದಲ್ಲಿ ಕೇಳಿದ್ರೆ ನೋಡಿ ನಮ್ಮ ಪೂರ್ವಿಕರಿಗೆಲ್ಲ ಉದ್ಧಾರ ಆಗುವಂತ ಒಂದು ಪ್ರಯತ್ನ. ನೋಡಿ, ನಿಮ್ ಮನೆಗಳಲ್ಲಿ ಹಿಂಗ್ ಕತೆ ಆಗ್ತಾ ಇರತ್ತೆ ಈಗ. ನೋಡಿ, ಅವರು ನೋಡಿ ಯಾರಾದ್ರೂ ಈ ತರ ನೋಡಿ ಪಿತೃದೇವತೆಗಳು ಕೇಳ್ತಾರೆ ಇದನ್ನ. ನೋಡಿ, ಕೇಳಿದ್ರೆ ನೋಡಿ ಅವ್ರು ಉದ್ಧಾರ ಆಗುವಂತ, ನೋಡಿ ಅವ್ರನ್ನ ಉದ್ಧಾರ ಮಾಡುವಂತ ಒಂದು ಪ್ರಯತ್ನ. ನಿಮ್ಮ ಮನೆಗಳೆಲ್ಲ ಈಗೆಲ್ಲ ಈ ಸೌಂಡ್ ವೈಬ್ರೇಷನ್ಸ್ ನೋಡಿ ಕತೆ ಕೇಳುವಂತ ಒಂದು ವ್ಯವಸ್ಥೆ. ನೋಡಿ, ಹಂಗೆ ತಾವೆಲ್ಲರೂ ತುಂಬಾ ಧನ್ಯವಾದ. ನೋಡಿ, ಇಲ್ಲಿ ಆಕೆ ಆತ್ಮದೇವನ ಪತ್ನಿ ಯಾರಿರ್ತಾಳೆ ನೋಡಿ, ಆಕೆಗೆ ಈ ಕ್ಲೇಶದಾಯಕ ದೇಹಾಯಾಸ ನೋಡಿ ಅನ್ನುವಂತ ಭಯದಿಂದ ಆಕೆ ನೋಡಿ ಗರ್ಭಧಾರಣೆ ಮಾಡಕ್ಕೂ ಕೂಡ ತಯಾರಿ ಇರೋದಿಲ್ಲ. ನೋಡಿ, ಅಂತ ಒಬ್ಬ ಹೆಂಡತಿ ಅವಳು. ನೋಡಿ, ಆಕೆ ನೋಡಿ ಆ ರೀತಿ ಬದುಕ್ತಿರ್ತಾರೆ. ನೋಡಿ, ಈ ತರದ್ದು ಅಲ್ಲಿ ಕಾರಣ ಅಂದ್ರೆ ನೋಡ್ರಿ ಹಿಂಗೆ. ನೋಡಿ, ಇವತ್ತಿನ ಜನಾಂಗ ನೋಡ್ರಿ ಯುವ ಜನತೆ ಹಂಗೆ ನಾವು ಕಾಣ್ಬಹುದು. ನೋಡಿ, ಆತ್ಮದೇವನ ಕಥೆಯನ್ನ ಓದುವಂತ ಪ್ರಯತ್ನ ಮಾಡೋಣ ಯಾವಾಗ್ಲಾದ್ರು. ನೋಡಿ, ಹಂಗೆ ಜನಗಳು ಕ್ಲೇಶದಾಯಕ ದೇಹಾಯಸ ಅನ್ನೋ ಕಾರಣಕ್ಕೆ ಇವತ್ತು ನಿಯಮಿತ ಕರ್ತವ್ಯಗಳನ್ನ ಬಿಡ್ತಿದ್ದಾರೆ. ನೋಡಿ, ಈ ತರದನ್ನ ನಾವು ಕಾಣ್ಬಹುದು. ನೋಡಿ, ಹಿಂಗಾಗ್ಬಿಟ್ರೆ ಹಿಂಗೆ ಮುಂದೆ ಅಲ್ವಾ? ನೋಡಿ, ಈ ಕರ್ಮ ಸಿದ್ಧಾಂತ, ಅಂತಹ ಕರ್ಮದಿಂದ ತ್ಯಾಗದಲ್ಲಿ ಪ್ರಗತಿ ಸಾಧಿಸಲಾಗುವುದಿಲ್ಲ. ನೋಡಿ, ಈ ಬದುಕು ಅಂತಂದ್ರೆ ತ್ಯಾಗ. ನೋಡಿ, ಬದುಕು ಅಂತಂದ್ರೆ ನೋಡಿ ಸಹನೆ, ಸಹಕಾರ, ನೋಡಿ ಪರಸ್ಪರ, ಹಿಂಗಿದ್ರೇನೆ ಹಂಗಾಗೋದು. ಇವತ್ತು ನೀನ್ ನನಗೆ ಎಷ್ಟು ಎಂಜಾಯ್ಮೆಂಟ್ ಕೊಡ್ತೀಯ, ನಾನ್ ನಿನ್ಗೆ ಎಷ್ಟು ಎಂಜಾಯ್ಮೆಂಟ್ ನೋಡಿ ಅನ್ನೋ ತರ ಆಗ್ಬಿಟ್ಟಿದೆ. ನೋಡಿ, ಮಕ್ಕಳು ತಂದೆ ಅಥವಾ ತಾಯಿ ನೋಡಿ ಅವ್ರಿಗೆ ಅತ್ಯಂತ ಹೆಚ್ಚು ಇಂದ್ರಿಯ ತೃಪ್ತಿ ಕೊಡ್ಬೇಕು. ಹಿಂಗೆ ಅವ್ರಿಗೆ ಬೇಕಿದ್ದೆಲ್ಲ ಕೊಡಿಸ್ಬೇಕು, ಬೇಕಿದ್ದೆಲ್ಲ ತಿನ್ಸ್ಬೇಕು. ನೋಡಿ, ಅವ್ರಿಗೆ ಏನೆಲ್ಲ ಬೇಕೋ ಅದೆಲ್ಲ ಕೊಡಿಸಿದ್ರೆ ಅವರು ಒಳ್ಳೆ ತಂದೆ, ಒಳ್ಳೆ ತಾಯಿ. ಇಲ್ಲದೆ ಇದ್ರೆ ಅವ್ರು ಕೆಟ್ಟವ್ರು. ನೋಡಿ, ನಮ್ಮ ಫ್ರೆಂಡ್ಸ್ಗೆ ಅವ್ರು ಹಂಗ್ ಕೊಡಿಸ್ತಾರೆ ನೋಡಿ. ನೋಡಿ, ಅವ್ರ ಫ್ರೆಂಡ್ಸ್ ಎಲ್ಲ ಹಿಂಗ್ ಇಷ್ಟು ಎಂಜಾಯ್ ಮಾಡ್ತಾರೆ, ನಮಗ್ ಮಾತ್ರ ಇಲ್ಲ. ನೋಡಿ, ಈ ತರದೊಂದು ಸಮಾಜ ನೋಡಿ ನಿಲ್ಲೋದಿಲ್ಲ, ಬದುಕೋದಿಲ್ಲ, ಆಗೋದಿಲ್ಲ. ನೋಡಿ, ಹಂಗೆ ಏನ್ ಹೇಳ್ತಾರೆ ಅಂದ್ರೆ ನೋಡ್ರಿ, ಇಲ್ಲಿ ಮೊದಲನೇ ಸ್ಕಂದದ 4ನೇ ಅಧ್ಯಾಯದ 24ನೇ ಶ್ಲೋಕ, 74ನೇದು ಯಾರಾದ್ರೂ ಓದ್ತೀರಾ ಮಾತಾಜಿ? ನೋಡಿ, ಭಾಗವತ ಮಹಾತ್ಮ್ಯ ಅದ್ರಲ್ಲಿ ಭಾಗವತದಲ್ಲಿ ಸಿಗೋದಿಲ್ಲ ಬಿಡಿ. ಭಾಗವತ ಮಹಾತ್ಮ್ಯದಲ್ಲಿ ಹೇಳ್ತಾರೆ ನೋಡಿ, ಅಸರಹ ಕಲೋ ಸಂಸಾರೋ ದುಃಖ ರೂಪಿ. ಇಲ್ಲ, ಇದು ಭಾಗವತ ಮಹಾತ್ಮ್ಯದಲ್ಲಿ ಬರುವಂತದ್ದು. ಅಲ್ಲಿ ಆತ್ಮದೇವ ಹೇಳ್ತಾನೆ, ಫಾದರ್ ನೋಡಿ, ತಂದೆ ನೋಡಿ, ಈ ಪ್ರಪಂಚ ನೋಡಿ ಏನಿದೆಯಲ್ಲ, ಇದು ದುಃಖಾಲಯಂ ಅಶಾಶ್ವತಂ, ಸಾರಫುಲ್ ಅಂಡ್ ಡಿಸೆಪ್ಟಿವ್. ನೋಡಿ, ಡಿಸೆಪ್ಟಿವ್ ಮೋಸ ಮಾಡೋದು ಅಂತ. ನೋಡಿ, ದುಃಖದಿಂದ ಇರುವಂತದ್ದು. ಜನಗಳು ಏನ್ ಮಾಡ್ತಾರೆ ಅಂದ್ರೆ ನೋಡಿ, ಹೂ ಇಸ್ ಓಸ್ ಸನ್, ಯಾರು ಯಾರ ಮಗ, ಹೂ ಇಸ್ ಓಸ್ ವೆಲ್ತ್, ಯಾವುದು ಸಂಪತ್ತು ಯಾರ್ದಾಗಿರುತ್ತೆ ಉಳ್ಕೊಳ್ಳುತ್ತೆ. ದ ಪರ್ಸನ್ ಅಟ್ಯಾಚ್ ಟು ದ ವರ್ಲ್ಡ್ ಬರ್ನ್ಸ್ ಡೇ ಅಂಡ್ ನೈಟ್ ಲೈಕ್ ಎ ಲ್ಯಾಂಪ್. ಯಾರು ಈ ಭೌತಿಕ ಪ್ರಪಂಚಕ್ಕೆ ತುಂಬಾ ಅಂಟ್ಕೊಂಡಿರ್ತಾನೋ ನೋಡಿ, ಅವನು ಪ್ರತಿದಿನ ನೋಡಿ ಅವನು ಒಂದು ದೀಪ ಉರಿತಾ ಇರುತ್ತೆ. ನೋಡಿ, ದೀಪ ಉರಿತಾ ಅದರಲ್ಲಿ ಎಣ್ಣೆ ಖಾಲಿ ಆಗತ್ತಲ್ಲ,
ಒಂದು ಹಂತದಲ್ಲಿ ಖಾಲಿ ಆಗೋಗಿ ಆ ಬತ್ತಿನೂ ಸುಟ್ಟೋಗ್ಬಿಡುತ್ತೆ ನೋಡಿ. ಆ ತರ ಈ ಬದುಕು ಅನ್ನುವಂಥದ್ದು ಯಾರು ಯಾರಿಗೂ ಆಗಲ್ಲ ನೋಡಿ. ಅಸ್ರ ಕಲೌ ಸಂಸಾರೋ ದುಃಖರೂಪಿ ವಿಮೋಕಃ ಸುತಃ ಕಸ್ಯ ಧನಂ ಕಸ್ಯ ಸ್ನೇಹ ವಂಜವಲತೆ ಅನಿಶಂ ಅನ್ನುವಂಥದ್ದು ಹೇಳ್ಕೊಡ್ತಾನೆ ನೋಡಿ. ಹಂಗೆ ಯಾರು ಯಾರ ಮಗ ಅನ್ನೋ ಒಂದು ತತ್ವ. ಯಾರು ಯಾರ ಮಗ ಅಲ್ಲ. ನೀದರ್ ಇಂದ್ರ ನಾರ್ ಎಂಪರರ್ ಎಕ್ಸ್ಪೀರಿಯನ್ಸ್ ಟ್ರೂ ಹ್ಯಾಪಿನೆಸ್. ಅವನು ಇಂದ್ರನೇ ಆಗ್ಲಿ, ಚಂದ್ರನೇ ಆಗ್ಲಿ, ಇನ್ನೊಬ್ಬನೇ ಆಗ್ಲಿ, ಮತ್ತೊಬ್ಬನೇ ಆಗ್ಲಿ, ಅವನು ನಿಜವಾದ ಸಂತೋಷವನ್ನು ಅನುಭವಿಸಕ್ ಆಗೋದಿಲ್ಲ. ಮತ್ತೆ ಹೆಂಗೆ? ಒನ್ಲಿ ಎ ಡಿಟ್ಯಾಚ್ಡ್ ಸೆಕ್ಲೂಡೆಡ್ ಸೇಜ್. ಯಾರಿಗೆ ನೋಡಿ ಇಲ್ಲಿ ಹೇಳ್ತಿದಾರಲ್ವಾ, ಯಜ್ಞ ದಾನ ತಪ ಮಾಡ್ತಾರೋ ಅದು ನಿಯಮಿತ ಕರ್ತವ್ಯ ಅಂತ ಹೇಳಿ, ಅದು ನೋಡಿ ಅಂಥವ್ರು ಚೆನ್ನಾಗಿ ನೋಡಿ ಸಂತೋಷವಾಗಿ ಜಗತ್ತಲ್ಲಿ ಬದುಕಬಹುದು ಅಂತ ಹೇಳುವಂತ ಪ್ರಯತ್ನ. ಹಂಗಾಗಿ ಹೇಳ್ತಾನೆ ಅವ್ರ ಅಪ್ಪನಿಗೆ, ನೋಡಿ ಈತ ನೋಡಿ ತ್ಯಾಗ ಮಾಡು ನೋಡಿ, ಅಬ್ಯಾಂಡನ್ ದ ಇಗ್ನೊರೆನ್ಸ್ ಆಫ್ ದಿಸ್ ಇಸ್ ಮೈ ಸನ್. ನೋಡಿ ಆತ ತನ್ನ ಮಗ ದುಂದುಕರಿ ಯಾರು ಕೆಟ್ಟೋಗಿರ್ತಾನೋ ಅವನ ಬಗ್ಗೆ ತುಂಬಾ ಚಿಂತನೆ ಮಾಡ್ತಿರ್ತಾನೆ. ಅದಕ್ಕೆ ಹೇಳ್ತೇನೆ, ನಿನ್ ಮಗನ್ನ ತ್ಯಾಗ ಮಾಡು ನೋಡಿ. ದೇಹನೂ ಹೋಗುತ್ತೆ ನೋಡಿ, ಇವೆಲ್ಲ ಏನು ಶಾಶ್ವತ ಅಲ್ಲ ಅಂತ ಹೇಳುದು. ಫಾದರ್, ದಿಸ್ ಬಾಡಿ ಇಸ್ ಎ ಮಾಸ್ ಆಫ್ ಬೋನ್ಸ್, ಫ್ಲೆಶ್ ಅಂಡ್ ಬ್ಲಡ್. ಸ್ಟಾಪ್ ಕನ್ಸಿಡರಿಂಗ್ ಇಟ್ ಐ ಅಂಡ್ ಡೋಂಟ್ ರಿಗಾರ್ಡ್ ಯುವರ್ ವೈಫ್ ಆರ್ ಚಿಲ್ಡ್ರನ್ ಆಸ್ ಯುವರ್ಸ್. ನೋಡಿ ಈ ತರದ ಒಬ್ಬ ಋಷಿ ಕೃಪೆಯಿಂದ ನೋಡಿ ಆ ಫಲ ನೋಡಿ ಆ ಇಂದ ಹುಟ್ಟಿರುವಂತ ಮಗ, ಋಷಿಯ ಆಶೀರ್ವಾದದಿಂದ ಹುಟ್ಟಿರೋ ಮಗ ಈ ತರ ಮಾತಾಡ್ತಾನೆ. ಯಾರೊಬ್ಬ ಕಳ್ಳ ಬಸ್ರು ಅಂತ ಹೇಳಿ ಹಾಗೆ ಆತನೇ ನನ್ ಮಗ ಅಂತ ಹೇಳಿ ಈತನು ಸಾಕ್ತಿರ್ತಾನೋ ನೋಡಿ, ಅವನು ನೋಡಿ ಆ ತಂದೆಗೆ ಇಷ್ಟು ಕೀಟ್ಲ ಕೊಡ್ತಿರ್ತಾನೆ ನೋಡಿ. ಈಗ ಬಂದು ನೋಡಿ ಈ ಗೋಕರ್ಣ ನೋಡಿ ಈ ರೀತಿ ಸಮಾಧಾನದ ಮಾತುಗಳು ಹೇಳ್ತಿದ್ದಾನೆ ಅವ್ರ ಅಪ್ಪನ್ಗೆ ನೋಡಂಗೆ ಇಡೀ ಭಗವದ್ಗೀತೆ, ಭಾಗವತಂ ಇದರಲ್ಲೆಲ್ಲವೂ ಇದೇ ಸಂಬಂಧಪಟ್ಟಂಗೆ ನಮ್ಗೆ ಬರುತ್ತೆ ನೋಡಿ. ಒಂದೊಂದು ಕರಿ ನೋಡಿ ಅವ್ರ ಅಪ್ಪನ ಹಿಡ್ಕೊಂಡು ಕೊಲ್ತಿರ್ತಾನೆ, ದುಡ್ಡು ಕೊಡು ನೋಡಿ ಪೀಡಿಸ್ತಿರ್ತಾನೆ. ಗೋಕರ್ಣ ಏನ್ ಹೇಳ್ತಿರ್ತಾನೆ ನೋಡಿ, ಈ ತರ ಸಮಾಧಾನ ಹೇಳ್ತಿರ್ತಾನೆ ನೋಡಿ. ಇದು ಮಕ್ಕಳಿಗೆ ನೋಡಿ ಜನ್ಮ ಕೊಡುವಂತ ಸಂದರ್ಭದ ಆ ಒಂದು ಹಿನ್ನೆಲೆ, ಜನ್ಮದ ಒಂದು ಹಿನ್ನೆಲೆ, ಇವೆಲ್ಲವೂ ಮುಖ್ಯ ಆಗತ್ತೆ ಅನ್ನುವಂಥದ್ದು ವಿಚಾರ. ಏನೇ ಆಗ್ಲಿ ನೋಡಿ, ಈ ಒಬ್ಬ ಗೋಕರ್ಣ ಆ ವಂಶವನ್ನ ಉದ್ಧಾರ ಮಾಡುತ್ತೆ ನೋಡಿ. ಆ ದುಂದುಕರಿ ನೋಡಿ ಪ್ರೇತವಾಗಿರ್ತಾನೆ ಅಂತ ಈಗ ನೀವೆಲ್ಲ ಹೇಳಿದ್ರಿ ನೋಡಿ, ಆತನನ್ನು ಕೂಡ ಉದ್ಧಾರ ಮಾಡೋದು ಭಾಗವತ ಸಪ್ತಾಹ. ಹಿಂಗೆ ಆಗಿದ್ರೆ ನಾವೆಲ್ಲರೂ ನಿಯಮಿತ ಕರ್ತವ್ಯ ಅಂತ ಮಾಡ್ಬೇಕಾ? ಪ್ರೀತಿಯಿಂದ ಏನ್ ಮಾಡ್ಬಾರ್ದಾ? ಕರ್ತವ್ಯ ಅಂತ ಕರ್ತವ್ಯನೇ ಪ್ರೀತಿಯಿಂದ ಮಾಡ್ಬೇಕು ಪ್ರಭು. ನೋಡಿ, ಯಾವಾಗ ಅದು ಕೃಷ್ಣನಿಗೆ ಸಂಬಂಧ ಅಲ್ಲಿ ಬರುತ್ತೋ, ಕೃಷ್ಣನಿಗೋಸ್ಕರ ಅನ್ನೋಂತ ಒಂದು ಬರ್ತವೋ ನೋಡಿ, ಅಲ್ಲಿ ಪ್ರೀತಿ ಬರುತ್ತೆ. ಇಲ್ಲದಿದ್ರೆ ನಿರಾಶೆ ಆಗತ್ತೆ ಯಾವುದೋ ಒಂದು ಹಂತದಲ್ಲಿ ನೋಡಿ. ನಿಯಮಿತ ಕರ್ತವ್ಯಗಳನ್ನ ಕರ್ತವ್ಯ ಅಂತ ಮಾಡೋದ್ರಲ್ಲಿ ಖುಷಿ ಸಿಗೋದಿಲ್ಲ ನೋಡಿ. ಅಲ್ಲಿ ನಮ್ಗೆ ಕರ್ಮದಿಂದ ಬಿಡುಗಡೆ ಆಗತ್ತೆ ನೋಡಿ, ಕರ್ಮ ಅಂಟ್ಕೊಳ್ಳೋದಿಲ್ಲ. ನಿಯಮಿತ ಕರ್ತವ್ಯ ಅಂತ ನೋಡಿ, ನೀವೆಲ್ಲ ನಿಮ್ ರೂಪ ಅದರ ತಂಗಿ ನೋಡಿ. ಅವ್ರ ಪತಿ ಹೇಗಿರ್ತಾನೆ ಅಂದ್ರೆ ಮಹಾ ಕುಡುಕ ನೋಡಿ, ವ್ಯಾಭಿಚಾರಿ, ಎಲ್ಲ 4 ನೋಡಿ ಮಾಡಬಾರ್ದು ಮಾಡೋ ಅಂತವನಾಗಿರ್ತಾನೆ ನೋಡಿ. ಅವರು ರೂಪದ್ರ ತಂಗಿ ರೂಪಾದ್ರಿಗೆ ಬಂದು ಹೇಳ್ತಾರೆ ನೋಡಿ, ಈ ತರ ಆಗ್ತಾ ಇದೆ, ಈ ತರ ಮಾಡ್ತಾನೆ ಗಂಡ. ರೂಪಾದ್ರ ಏನ್ ಹೇಳ್ತಾರೆ? ಬಿಟ್ಬಿಡು ಅಂತಾರೆ, ಬಿಡ್ಬೇಡ ಅಂತಾರೆ. ಬಿಡ್ಬೇಡ ಸಹಿಸ್ಕೊ ಹಾಗೆ ಬದ್ಕೊಂತ ಭಕ್ತಿ ಮಾಡು ಭಕ್ತಿ ಮಾಡು ನೋಡಿ. ಆತ ನೋಡಿ ಮಾಂಸ ಅಡ್ಗೆ ಮಾಡ್ಕೊಡು, ನಾನ್ ವೆಜ್ ಮಾಡು ಅಂತ ಕೇಳ್ತಿರ್ತಾನೆ. ರೂಪಾದ್ರು ಮಾಡ್ಕೊಡು ಅಂತಾರ, ಮಾಡ್ಕೊಡ್ಬೇಡ್ರು ಅಂತಾರ. ಮಾಡ್ಕೊಡು, ನೀವ್ ಅವ್ರಿಗೆ ಮಾಡ್ಕೊಡು, ನೀನ್ ಸಪರೇಟ್ ಮಾಡ್ಕೊಂಡು ಪ್ರಸಾದ ತಿನ್ನು ಅಂತ ಹೇಳ್ತಾರೆ. ಸ್ನಾನ ಮಾಡ್ಕೊ ನೋಡ್ರಿ, ಅವ್ರಿಗೆ ಈ ತರ ಹೇಳೋದು ನೋಡಿ. ಪ್ರಭುಪಾದ್ರ ಸಿಸ್ಟರ್ ನೋಡಿ, ಅವರು ಸಿಕ್ಕಾಪಡೆ ಹೊಡಿತಿರ್ತಾರೆ ನೋಡಿ. ಇಲ್ಲಿ ನಿಮ್ಗೆ ಕಾಣಿಸ್ತಿರೋದೆ ಇಲ್ಲಿ ಭವತಾರಿಣಿ ನೋಡಿ, ಅವ್ರನ್ನ ಪಿಶಿಮಾ ಅಂತ ಹೇಳ್ತಾರೆ ನೋಡಿ. ಇಲ್ಲಿ ಕಾಣ್ತಿದೆ ನಿಮ್ ಚಿತ್ರದಲ್ಲಿ, ಕಾಣ್ತಿದ್ಯಾ? ಹಾ ಪ್ರಭುಜಿ. ಓಕೆ ನೋಡಿ, ವಾಸ್ ಅನ್ ಇಂಪಾರ್ಟೆಂಟ್ ಫಿಗರ್ ಇನ್ ಹಿಸ್ ಲೈಫ್ ನೋಡಿ. ಇವರಿಬ್ರು ಅಣ್ಣ ತಂಗಿ ಜೊತೆಯಲ್ಲಿ ನೋಡಿ, ನೀವು ಇಲ್ಲಿ ಕಾಣ್ತೀರ, ಚಿತ್ರದಲ್ಲಿ ಕಾಣ್ತೀರ.
ನೋಡಿ ಇಲ್ಲಿ ಮಾತಾ ನೋಡಿ ನೋಡಿ ಇಲ್ಲಿ ಹೇಳ್ತಾರೆ, Pishima, our aunt, was an important figure in his life, characterized by her deep spiritual devotion, resemblance to her brother, and sometimes challenging but always affectionate nature. ಪ್ರಭುಪಾದರ ಬದುಕಲ್ಲಿ ಅವ್ರ ತಂಗಿ ಬಹಳ ಮುಖ್ಯ. ಅವರಪ್ಪ ಇವ್ರಿಗೆ ಒಂದು ರಾಧಾ ಗೋವಿಂದ ನೋಡಿ ಇಲ್ಲಿ ಹೇಳ್ತಾರೆ, ಸ್ಟೋರೀಸ್ ಹೈಲೈಟ್ ಹರ್ ಚೈಲ್ಡ್ಹುಡ್ ಡಿವೋಷನ್ ಟು ರಾಧಾ ಗೋವಿಂದ ಡೈಟೀಸ್, ಹರ್ ಎಂಡ್ಯೂರಿಂಗ್ ಫೇತ್ ಡಿಸ್ಪೈಟ್ ಹರ್ ಹಸ್ಬೆಂಡ್ಸ್ ರೋಗ್ ನೇಚರ್. ನೋಡಿ ಗಂಡ ಒಳ್ಳೆಯವನಲ್ಲ, ನೋಡಿ ಆ ಬಾಲ್ಯದಲ್ಲಿ ಕೊಟ್ಟಿರುವಂತ ತರಬೇತಿ ನೋಡಿ, ಒಂದು ರಾಧಾ ಗೋವಿಂದನ ವಿಗ್ರಹ ಪ್ರಭುಪಾದರು ಅವ್ರ ತಂಗಿ ಮಾಡದಂಥದ್ದು, ಮುಂದೆ ಪ್ರಭುಪಾದರ ವಿಗ್ರಹ ಇವ್ರಿಗೆ ಕೊಡ್ತಾರೆ. ನೋಡಿ ರಾಧಾ ಗೋವಿಂದನ ಸೇವೆ ಮಾಡಿಕೊಂಡು ನೋಡಿ ಪತ್ನಿ ಧರ್ಮವನ್ನ ನಿಭಾಯಿಸ್ತಾ ಇರ್ತಾಳೆ. ಗಂಡ ನೋಡಿ ಇಲ್ಲಿ ಹೇಳ್ತಾರೆ ಹರ್ ಹಸ್ಬೆಂಡ್ಸ್ ರೋಗ್ ನೇಚರ್ ಅಂತ, ನೋಡಿ ಬಹಳ ಪೀಡಕನಾಗಿರ್ತಾನೆ ಅಂತ. ನೋಡಿ ಅಲ್ಲಿ ಪ್ರಭುಪಾದರು ಇವ್ರಿಗೆ ಏನ್ ಹೇಳ್ತಾರೆ ಅಂದ್ರೆ, ಸಹಿಸ್ಕೋ, ನಿಯಮಿತ ಕರ್ತವ್ಯ ಅಂತ ಮಾಡು, ನಿನ್ನ ಕರ್ಮ ಕಳಿಯುತ್ತೆ. ಜೊತೆಗೆ ಏನ್ ಮಾಡ್ಬೇಕು, ರಾಧಾ ಗೋವಿಂದನ ಪೂಜೆ ಮಾಡು. ಎರಡು ಜೊತೆ ಮಾಡ್ಬೇಕು. ನೋಡಿ ಗಂಡನ್ನು ಬಿಟ್ಟು ಬರೀ ಪೂಜೆ ಮಾಡ್ಕೊಂಡಿರುವಂತಲ್ಲ, ನೋಡಿ ಗಂಡನ ಸೇವೆನೆ ಮಾಡ್ಕೊಂಡಿರು, ಈ ಪೂಜೆನೂ ಮಾಡ್ಬೇಡ ಅಂತಲ್ಲ, ಜೊತೆಗೆ ನೋಡಿ ಅವ್ರ ಏನ್ ಮಾಡ್ತಾರೆ, ಹರ್ ಕ್ಯುಲಿನರಿ ಕೇರ್ ಫಾರ್ ಹರ್ ಬ್ರದರ್ ಯೂಸಿಂಗ್ ಮಸ್ಟರ್ಡ್ ಆಯಿಲ್, which she defended by saying he could digest it if he wanted. ನೋಡಿ ಹಂಗೆ ಈ ತರದನ್ನ ನಾವು ಕಾಣ್ಬೋದು. ನೋಡಿ ಆತ ನೋಡಿ ಫೈನಲ್ ಡೇಸ್ ಡ್ಯೂರಿಂಗ್ Prabhupada's final day, Pishima was present and cried while chanting Nrsimha mantra for his protection. ನೋಡಿ ಪ್ರಭುಪಾದರ ಬದುಕಲ್ಲಿ ಅವ್ರ ತಂಗಿ ದೊಡ್ಡ ಪಾತ್ರ. ನೋಡಿ ಹಂಗೆ ನೋಡಿ ಇವರೆಲ್ಲರೂ ಅತ್ತೆಮ್ಮ ಅನ್ನೋರು, ಪಿಶಿಮಾ ಅಂದ್ರೆ ಅತ್ತೆಮ್ಮ ಅಂತ. ಪ್ರಭುಜಿ ಹರೇ ಕೃಷ್ಣ. ನಾ ಒಂದ್ ನಿಮಿಷ ಹೇಳಲೆ ಪ್ರಭುಜಿ, ನಂದೆ ಅದೇ ಪ್ರಭುಜಿ ನಮ್ಮ ಮನೆಯವರು ಹಂಗೆ ಮಾಡ್ತಿದ್ರು ಪ್ರಭುಜಿ. 3 ಪುಟ್ಟ ಹೊರಗ ಹಾಕ್ತಿದ್ರು ಪ್ರಭುಜಿ, ಬೀಗ ಹಾಕಿ ಹುಡುಗು ಹೊಡೆದು ಜಗ್ಗೆ ನಾವು ಅದು ಜಗ್ಗೆ ಸಹಿಸ್ಕೊಂಡ್ವಿ ಪ್ರಭುಜಿ. ನಮ್ಮ ಅಮ್ಮವರು ಇರ್ಲಿ ಬಿಡಮ್ಮ, ಮಕ್ಳು ದೊಡ್ಡವರಾಗತ್ತಾನ, ಹಂಗೆ ಸಹಿಸ್ಕೋಬೇಕಂತ ಹೇಳ್ತಿದ್ರು ಪ್ರಭುಜಿ. ಈಗ ಅದು ಹೇಳಿದ್ರೆ ನನಗ್ ನೆನಪಾಯ್ತು ಪ್ರಭುಜಿ, ಹೇಳಿದೆ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ, ಹರೇ ಕೃಷ್ಣ. ನೋಡಿ ಕೆಲವು ಸತಿ ನೋಡ್ರಿ ಈ ತರದೆಲ್ಲ ಕಷ್ಟಗಳು ಬರ್ತವೆ, ನೋಡಿ ಸಹಿಸ್ಕೋಬೇಕಾಗತ್ತೆ. ನೋಡಿ ಕೃಷ್ಣ ಭಕ್ತಿ ಕಡೆಗೂ ಕೂಡ ನೋಡಿ ಒಲವು ಇರ್ಬೇಕಾಗತ್ತೆ. ನೋಡಿ ಹಿಂಗೆ ರಾಧಾ ಗೋವಿಂದನನ್ನ ನೋಡಿ ಇವರು ಕೂಡ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಹತ್ರ ದೀಕ್ಷೆ ತಗೊಂಡಿರುವಂತವ್ರು. ನೋಡಿ ಪ್ರಭುಪಾದ್ often said she was a pure devotee of Sri Radha Krishna and she showed her unflinching faith in the Lord. ನೋಡಿ ಈ ತರದ ಅವ್ರ ಬಗ್ಗೆ ನಮ್ ಯಾವಾಗಲೇ ಈ ತರ ಒಂದು ವಸ್ತು ಬಂದಾಗ ನೋಡಿ ಈ ಕಥೆ ಹೇಳ್ತಾರೆ. ವಿಶೇಷವಾಗಿ ಹೆಂಡತಿ ಗಂಡ ನೋಡಿ, ಗಂಡ ಏನಾದ್ರು ಭಕ್ತನಾಗದೆ ಪೀಡಿಸ್ತಿದ್ದಾನೆ ಅಂದ್ರೆ ನೋಡಿ ಅದು ಹಿಂಗಿರುತ್ತೆ ಅಂತ. ನೋಡಿ ಹಂಗೆ ನೋಡಿ ಈ ಬದುಕು ಅಂತಂದ್ರೆ ನೋಡಿ ನೋಡಿ ಈ ತರ ಇರುತ್ತೆ. ಸಹನೆ ಇಲ್ಲದೆ ಇದ್ರೆ ಕಷ್ಟ. ನನಗೀಗ ಒಂದು ಮೀಟಿಂಗ್ ಇದೆ, ನಾನು ಮೀಟಿಂಗ್ ಅಟೆಂಡ್ ಆಗ್ಬೇಕು. ನೋಡಿ ಭಾವಾರ್ಥದಲ್ಲಿ ಪ್ರಭುಪಾದರು ಹೇಳ್ತಾರೆ, ಕೃಷ್ಣ ಎಲ್ಲಿರುವವನು ತಾನು ಫಲಾಪೇಕ್ಷಿತ ಕರ್ಮವನ್ನು ಮಾಡುತ್ತಿದ್ದೇನೆ ಎಂದು ಭಯದಿಂದ ಹಣವನ್ನು ಸಂಪಾದಿಸುವುದನ್ನು ಬಿಟ್ಟು ಬಿಡಬಾರದು. ಕೆಲವರು ನಾನು ನೋಡಿದ್ದೀನಿ ಇಸ್ಕಾನಲ್ಲಿ ಈ ತರ ಬಿಟ್ಬಿಟ್ಟಿದ್ದಾರೆ, ಕೆಲಸ ಬಿಟ್ಬಿಟ್ಟಿದ್ದಾರೆ. ಆಮೇಲೆ ಅವರು ಕುಟುಂಬ ನಡೆಸಕ್ಕೆ ತುಂಬಾ ಕಷ್ಟವ, ಆ ಮಕ್ಕಳು ಹೆಂಡತಿ ಒದ್ದಾಡತಿರೋದು, ಕುಟುಂಬ ನಿರ್ವಹಣೆಗೆ ನೋಡಿ ಕಷ್ಟಪಟ್ಟಿದ್ದನ್ನು ನಾನು ನೋಡಿದ್ದೀನಿ. ನೋಡಿ ಆ ಕೆಲಸ ನಾನು ಸೂಟ್ ಆಗಲ್ಲ, ಭಕ್ತರು ಈ ಕೆಲಸ ಸೂಟ್ ಆಗಲ್ಲ ಅನ್ನೋಂತ ಒಂದು ಕಾರಣ ಇಟ್ಕೊಂಡು ಕೆಲವರು ಬಿಡ್ತಾರೆ. ಕೆಲವರು ನನ್ಗೆ ಗೊತ್ತಿರೋರೊಬ್ರು, ನಾನು ನೋಡಿ US ಅಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ರು. ನೋಡಿ ಅವರು ಬೆಂಗಳೂರಿನವರು ವಾಪಸ್ ಬಂದು ನೋಡಿ ಟೆಂಪಲ್ ಸರ್ವಿಸ್ ಏನಾದ್ರು ಮಾಡ್ಕೊಂಡು ಲೈಫ್ ಸಿಂಪಲ್ ಆಗಿ ಮಾಡೋಣ ಅಂತ ಬಂದ್ರು. ಬಟ್ ಹಂಗೆಲ್ಲ ಆಗ್ಲಿಲ್ಲ, ತುಂಬಾ ಕಷ್ಟ ಆಯ್ತು ಅವ್ರು. ನೋಡಿ ಅವ್ರು ನನಗೆ ಅವಾಗ ಹೇಳೋರು, ನಾನು ಎಂತ ಬ್ಯಾಡ್ ಡಿಸಿಷನ್ ತಗೊಂಡೆ. ನೋಡಿ ಈ ತರದ ಸಮಸ್ಯೆಗಳು ಬಂದ್ಬಿಡ್ತವೆ. ಕೃಷ್ಣ ಪ್ರಜ್ಞೆಯಲ್ಲಿರುವವನು ತಾನು ಫಲಾಪೇಕ್ಷಿತ ಕರ್ಮವನ್ನು ಮಾಡುತ್ತಿದ್ದೇನೆ ಎಂಬ ಭಯದಿಂದ ಹಣವನ್ನು ಸಂಪಾದಿಸುವುದನ್ನು ಬಿಟ್ಟು ಬಿಡಬಾರದು. ತುಂಬಾ ಜವಾಬ್ದಾರಿ ಇರ್ಬೇಕು. ಏನೇನೋ ಡಿಸಿಷನ್ಸ್ ಹಿಂಗೆಂಗೋ ನಿರ್ಧಾರಗಳು ತಗೊಳ್ಳೋದಲ್ಲ. ನೋಡಿ ಈ ತರದ್ದು ಸಮಸ್ಯೆಗಳಾಗಿರೋದನ್ನ ನಾನು ಕಂಡಿದ್ದೇನೆ.
ಹಂಗೆ ಕೆಲಸ ಮಾಡಿ ತನ್ನ ಹಣವನ್ನು ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗಿಸಲು ಅವನಿಗೆ ಸಾಧ್ಯವಾಗಬಹುದಾದರೆ ಅಥವಾ ಬೆಳಗ್ಗೆ ಬಹುಬೇಗ ಏಳುವುದರಿಂದ ತನ್ನ ದಿವ್ಯ ಕೃಷ್ಣ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳಲು ಸಾಧ್ಯವಾಗಬಹುದಾದರೆ ಭಯದಿಂದ ಅಥವಾ ಇಂತಹ ಕರ್ಮಗಳು ಕ್ಲೇಶದಾಯಕವೆಂದು ಪರಿಗಣಿತವಾದ್ದರಿಂದ ಬಿಟ್ಟು ಬಿಡಬಾರದು. ನೋಡಿ, ಕ್ಲೇಶ ಕಷ್ಟ ಅಂತ ಬಿಡಬಾರದು, ಇದರಿಂದ ಅದು ಕರ್ಮ ಫಲ ಅಂಟ್ಕೊಳ್ಳುತ್ತೆ ಅಂತ ಬಿಡಬಾರ್ದು, ನಿಯಮಿತ ಕರ್ತವ್ಯ ಅಂತ ಮಾಡ್ಬೇಕು. ಅದು ಕಷ್ಟ ಆಗ್ಲಿ, ಅದರಲ್ಲಿ ಪಾಪನೂ ಕೂಡ ಬರ್ಲಿ. ಈಗ ಕೊಲೆ ಮಾಡೋದು, ಅರ್ಜುನ ಏನ್ ಮಾಡ್ತಾನೆ? ಕುರುಕ್ಷೇತ್ರ ಯುದ್ಧದಲ್ಲಿ ಕೊಲೆ ಮಾಡ್ತಾನೆ. ನೋಡಿ, ಎಷ್ಟೋ ಜನಗಳನ್ನು ಸಾಯಿಸ್ಕೊಂಡು ಹೋಗ್ತಾನೆ. ಭೀಮ ನೋಡಿ, ಇವರೆಲ್ಲರೂ ಕ್ಷತ್ರಿಯರಾಗಿ ಅವರ ನಿಯಮಿತ ಕರ್ತವ್ಯಗಳನ್ನ ಮಾಡ್ತಾರೆ. ನೋಡಿ, ಕೃಷ್ಣನ ಇಚ್ಛೆಗೋಸ್ಕರ ಮಾಡ್ತಾರೆ, ಅವ್ರದಂಥದ್ದು ಇರ್ಲಿಲ್ಲ. ನೋಡಿ ಇಲ್ಲಿ ನೋಡಿ, ಹಿಂಗೆ ಒಂದು ಕೃಷ್ಣನ ಸಂಬಂಧ ಇಟ್ಕೊಂಡಾಗ, ಕೃಷ್ಣನಿಗೋಸ್ಕರ ಅಂತ ಬಂದಾಗ ನೋಡಿ ಅಲ್ಲಿ ಪ್ರೀತಿ ಬರುತ್ತೆ. ಇಲ್ಲಿದ್ರೆ ಮಾಡೋದು ಇಂಟ್ರೆಸ್ಟೇ ಇರೋದಿಲ್ಲ. ನೋಡಿ, ಜನ ನೋಡಿ ಏನಾದ್ರೂ ಒಂದು ಮಾಡ್ತಾ ಮುಂದೆ ಹೋಗಿ ಮಾಡ್ತಾ ಒಂದ್ ಸ್ವಲ್ಪ ದಿನ ಆದ್ಮೇಲೆ ಆ ಮಾಡ್ತಿರೋದ್ರ ಮೇಲೆ ಇಂಟ್ರೆಸ್ಟ್ ಕಳ್ಕೊತಾರೆ. ನೋಡಿದೀರಾ? ಮಕ್ಕಳು ಆಟ ಆಡ್ತಿರ್ತಾರೆ, ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಇಷ್ಟಪಟ್ಟು ಯಾವ್ದೋ ಒಂದು ಆಟ ಸಾಮಾನಲ್ಲಿ ಆಟ ಆಡ್ತಾ ಅದರಲ್ಲಿ ಆಸಕ್ತಿ ಕಳ್ಕೊತಾರೆ. ನೋಡಿದೀರಾ? ಅದೇ ತರನೇ ಜನಗಳು ಕೂಡ, ಸಂಬಂಧಗಳಲ್ಲೂ ಕೂಡ ನೋಡಿ, ಪ್ರಾರಂಭದಲ್ಲಿ ನೋಡಿ ಬಹಳ ನೋಡಿ ಪ್ರೀತಿ, ಆಸೆ, ಸ್ನೇಹ ನೋಡಿ ಈ ತರದೆಲ್ಲ ಚೆನ್ನಾಗಿರುತ್ತೆ. ನೋಡಿ ಹರಿದಾಸ್ ನೋಡಿ ಇವರು ಹೇಳ್ತಾ ಇದ್ರು, ಗುರುರಾಜುಲು ನಾಯ್ಡು ನೋಡಿ, ಪ್ರಾರಂಭದಲ್ಲಿ ಮಧು, ಆಮೇಲೆ ವ್ಯಯ ಅನ್ನೋ ತರ ಆಗತ್ತಂತೆ. ಮದುವೆ ಅನ್ನುವಂಥದ್ದನ್ನ ನೋಡಿ ಅವ್ರ ಹರಿದಾಸ್ ನೋಡಿ ಹರಿಕಥೆಯಲ್ಲಿ ಹೇಳ್ತಿದ್ರು. ಯಾರಾದ್ರೂ ಕೇಳಿದಿರ ಈ ತರ? ಮದುವೆ ಪ್ರಾರಂಭದಲ್ಲಿ ಮಧುವಾಗಿರುತ್ತೆ, ಸಿಹಿ ಆಗಿರುತ್ತೆ, ಸ್ವೀಟ್ ಆಗಿರುತ್ತೆ, ಆಮೇಲೆ ವ್ಯಯ ಅನ್ನೋ ತರ ಆಗುತ್ತೆ, ಅದೇ ಮದುವೆ ಅಂತ ಅವ್ರು ಹೇಳಿದ್ರು. ಎಲ್ಲಿ ಆ ಕೃಷ್ಣ ಸಂಬಂಧ, ಕೃಷ್ಣ ಪ್ರಜ್ಞೆ ಆ ಒಂದು ಲಿಂಕ್ ಇರಲ್ವೋ ಅಲ್ಲಿ ಹಿಂಗೆ ಆಗೋದು ಅಲ್ವಾ? ನೋಡಿ, ಹಂಗೆ ಕರ್ತವ್ಯ ಅಂತ ಮಾಡೋದು ಒಂದು, ಅದ್ರ ಜೊತೆಗೆ ಕೃಷ್ಣ ಪ್ರಜ್ಞೆ, ಕೃಷ್ಣನ್ ಸೇವೆ ಅಂತ ಮಾಡೋದು ನೋಡಿ, ಅಲ್ಲಿ ಪ್ರೀತಿ ಬರುತ್ತೆ. ನೋಡಿ, ಅಲ್ಲಿ ಬದುಕಕ್ಕೆ ನೋಡಿ ಒಂದು ಕಾರಣ ಆಗತ್ತೆ. ಹಂಗೆ ನೋಡಿ ಈ ವಿಚಾರ ಭಯದಿಂದ ಅಥವಾ ಇಂತಹ ಕರ್ಮಗಳನ್ನು ಕ್ಲೇಶದಾಯಕವೆಂದು ಪರಿಗಣಿತವಾದ್ದರಿಂದ ಬಿಟ್ಟು ಬಿಡಬಾರದು. ಇಂತಹ ತ್ಯಾಗವು ರಾಜಸ ಸ್ವಭಾವದ್ದು. ರಾಜಸ ಕಾರ್ಯದ ಫಲವು ಯಾವಾಗಲೂ ದುಃಖದಾಯಕ. ಈ ಮನೋಧರ್ಮದಿಂದ ಮನುಷ್ಯನು ಕರ್ಮ ತ್ಯಾಗವನ್ನು ಮಾಡಿದರೆ ತ್ಯಾಗದ ಫಲವು ಅವನಿಗೆ ಬರುವುದಿಲ್ಲ. ಈ ಮನೋಧರ್ಮದಿಂದ ಮನುಷ್ಯನು ಕರ್ಮ ತ್ಯಾಗವನ್ನು ಮಾಡಿದರೆ ತ್ಯಾಗದ ಫಲವು ಅವನಿಗೆ ಬರುವುದಿಲ್ಲ. ಬಿಟ್ರೆ ಅದೇನು ಒಂದು ಕೆಟ್ಟ ಫಲ ಬರುತ್ತಲ್ಲ ನೋಡಿ, ಅದೆಲ್ಲ ಬರೋದಿಲ್ಲ ನೋಡಿ. ಹಂಗಾಗಿ ನಾವೇನ್ ಮಾಡ್ಬೇಕು? ಭಗವದ್ಗೀತೆ ತರ ಬದುಕ್ಬೇಕು, ಗುರುಗಳ ಆಜ್ಞೆಯಾನುಸಾರ ಪ್ರಕಾರ ಬದುಕ್ಬೇಕು. ಹರೇ ಕೃಷ್ಣ. ಶ್ವೇತಾ ಮಾತಾಜಿ, ಮುಂದುವರಿಸ್ತೀರಾ ಕಾರ್ಯಕ್ರಮ? ನಾನು ಈಗ ಅರ್ಜೆಂಟ್ ಯಾರು ಏನು ಇಲ್ಲ ಪ್ರಭುಜಿ, ವಿಶೇಷ ಕಾರ್ಯಕ್ರಮ ಇಲ್ಲ. ಹಾ, ನೀವೇನಾದ್ರೂ ಮುಂದೆ ನಡೆಸ್ತೀರಿ ಅಂದ್ರೆ ನಡೆಸಿ, ಇಲ್ಲಿದ್ರೆ ನೀವು. ಹರೇ ಕೃಷ್ಣ. ಮತ್ತೇನು ಇಲ್ಲಿದ್ರೆ ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. अनंत कोटि वैष्णव वृंद की जय, श्री प्रभुपाद की जय, समवेत भक्त वृंद की जय, हरे कृष्ण महामंत्र की जय. हरे कृष्ण. ನೋಡಿ, ಯಾತ್ರೆಗೆ ನಾವು ಯಾರು ಪ್ಲಾನ್ ಮಾಡಿದೀವಲ್ಲ, ತಕ್ಷಣ ದಯವಿಟ್ಟು ಕೊಡ್ಬೇಕಾಗಿರುವಂತ ಶುಲ್ಕ ಕೊಟ್ರೇನೆ ನಿಮ್ಗೆಲ್ಲ ಬಸ್ ರಿಟರ್ನ್ ಟಿಕೆಟ್ ಬುಕ್ ಮಾಡಕ್ ಸಾಧ್ಯ. ಇಲ್ಲದೆ ಇದ್ರೆ ನಾವು ನಿಮ್ಗೆ ಒಳ್ಳೆ ಸೌಕರ್ಯ, ಒಳ್ಳೆ ಫೆಸಿಲಿಟಿ ಎಲ್ಲ ಕೊಡಕ್ ಆಗೋದಿಲ್ಲ ಅಲ್ವಾ? ನಾವು ಈಗ ಆಗ್ಲೇ 80 ಜನ ಆಗಿದ್ದೀವಿ. 80 ಜನಕ್ಕೆ ರಿಟರ್ನ್ ಟಿಕೆಟ್ ಬುಕ್ ಮಾಡಬೇಕು, ಒಟ್ಟಿಗೆ ಮಾಡಬೇಕು. ಟಿಕೆಟ್ಗಳೆಲ್ಲ ಖಾಲಿ ಆಗ್ತಿದಾವೆ. ದಯವಿಟ್ಟು ನಾನು ಗ್ರೂಪ್ ಅಲ್ಲಿ ಮೆಸೇಜ್ ಹಾಕಿದ್ದೀನಿ. ಜೈದಾಯಿನಿ ಮಾತಾಜೋರು ಇದಾರ? ಇಲ್ಲ ಪ್ರಭುಜಿ. ನೋಡಿ, ಇವತ್ತು ತುಂಬಾ ಏನಾಗಿಲ್ಲ ಇವತ್ತು. ಮಾತಾಜಿಗೆ 2 ಮಾಡಿ ಪ್ರಭು, ಫೋನ್ ಪೇ ಮಾಡ್ಬಿಡ್ತೀನಿ ನಾನು. ಜೈಮಾಲಾ ಮಾತಾಜಿ ಇದ್ದಾರೆ ಪ್ರಭುಜಿ, ಹೆಸರು ಇದಾರಾ? ನೋಡಿ ಮಾತಾಜಿ, ದಯವಿಟ್ಟು ಒಬ್ಬೊಬ್ಬರಿಗೂ ಕಾಲ್ ಮಾಡಿ ನೋಡಿ, ಅಡ್ವಾನ್ಸ್ ಅಮೌಂಟ್ ದಯವಿಟ್ಟು ಇಸ್ಕೊಳ್ಳಿ. ಇವತ್ತೇ ಟಿಕೆಟ್ ಬುಕ್ ಮಾಡ್ಬೇಕಾಗಿದೆ, ಲೇಟ್ ಮಾಡ್ಬೇಡಿ ಆಯ್ತಾ? ಹರೇ ಕೃಷ್ಣ ಪ್ರಭು. ಪ್ರಭು, ನಮ್ಗೆ 2 ಟಿಕೆಟ್ ರಿಟರ್ನ್ ಟಿಕೆಟ್ ಮಾಡಿ ಪ್ರಭು, ಫೋನ್ ಪೇ ಮಾಡ್ಬಿಡ್ತೀನಿ ನಾನು. ಆಯ್ತು ಮಾತಾಜಿ, ಮಾಡಿ. ನಮ್ಮ ರಾಮ್ ಕಬೀರ್ ಆಧಾರ್ ಕಾರ್ಡ್ ಕಳಿಸ್ಬೇಕಾ ಪ್ರಭು? ಬೇಡ ಬೇಡ, ನನಗೊಂದು ಮೀಟಿಂಗ್ ಇದೆ ಈಗ. ಲೇಟ್ ಆಯ್ತು. ಓಕೆ ಪ್ರಭು, 2 ಟಿಕೆಟ್ ಮಾಡಿ ಪ್ರಭು. ರಾಮ್ ಕಬೀರ್ ಪ್ರಭುಜಿಗೆ ಮಾಡಿ ಮಾತಾಜಿ.
ಹರೇ ಕೃಷ್ಣ. ಹಾ. ಹರೇ ಕೃಷ್ಣ. ದಂಡ ಪ್ರಣಾಮ.